ಶುರು ಮಾಡ್ಬೋದು. ಓಕೆ, ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನಾನು ಚಂದ್ರಶೇಖರ್ ಅಂತ ಮಾತಾಡ್ತಿರೋದು. ನಾವು ಒಂದು ಸಂಘ ಮಾಡ್ಕೊಂಡಿದ್ದೀವಿ ನಮ್ಮ ಕುಂಬಾರ ಜನಾಂಗದಲ್ಲಿ ನಮ್ಮ ಇಂಜಿನಿಯರ್ಗಳ ಸಂಘ ಅಂತ ಮಾಡ್ಕೊಂಡಿದ್ದೀವಿ. ನಮ್ಮ ಜನಾಂಗದಲ್ಲಿ ತುಂಬಾ ಕಷ್ಟದಲ್ಲಿರೋರು ಮತ್ತೆ ಬೇರೆ ನಮ್ಮ ಜನಾಂಗದಲ್ಲಿ ಯಾರ್ಯಾರು ತುಂಬಾ ಕಡುಬಡವರು ಇದ್ದಾರೆ ಅವ್ರಿಗೆಲ್ಲ ಏನಾದ್ರೂ ನಮ್ಮ ಕಡೆಯಿಂದ ಒಂದು ಇದು ಮಾಡೋಣ ಅಂತ ನಮ್ಮ ಇಂಜಿನಿಯರ್ಸ್ ಎಲ್ಲ ನಮ್ಮ ಸಮುದಾಯದವರೆಲ್ಲ ಸೇರ್ಕೊಂಡು ಒಂದು ಸಂಘ ಮಾಡಿದ್ದೀವಿ. ಇದು ಇನ್ನೂ ಈಗ ಶುರುವಾಗಿ ಇನ್ನು 9 ತಿಂಗಳಾಗಿದೆ ಅಷ್ಟೇ, 9-10 ತಿಂಗಳಾಗಿದೆ. ಅಷ್ಟರಲ್ಲಿ ನಾವು ಸುಮಾರು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ಸೊ ಆ ಫುಡ್ ಲಾಸ್ಟ್ ಟೈಮ್ ನಾವು ಈ ಕೋವಿಡ್ ಟೈಮ್ನಲ್ಲಿ ಸುಮಾರು ಡಿಸ್ಟಿಕ್ಗಳಿಗೆಲ್ಲ ಹೋಗಿ ಫುಡ್ ಕಿಟ್ಗಳನ್ನೆಲ್ಲ ಇದು ಮಾಡಿದ್ವಿ. ಮತ್ತೆ ಯಾರು ಕೋವಿಡ್ ಇಂದ ಡೆತ್ ಆಗಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಹಣದ ಸಹಾಯ ಮಾಡಿದ್ವಿ. ಸೊ ಮೊನ್ನೆ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ, ಸ್ಕಾಲರ್ಶಿಪ್ ಫಾರ್ ಪೂರ್ ಅಂಡ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಆ ಥರದವ್ರಿಗೆ. ಆಮೇಲೆ ಈಗ ವೆಬಿನಾರ್ಗಳು ಈ ತರ ಮಾಡ್ತಿದ್ದಾರೆ, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೇದಾಗ್ಲಿ, ಅವರ ಮುಂದಿನ ಕೆರಿಯರ್ಗೆ ಯಾವ ರೀತಿ ಏನ್ ಮಾಡಬೇಕು ಅಂತ, ಯಾವ ರೀತಿ ಇದು ಮಾಡಬೇಕು ಅಂತ ಸುಮಾರು ಮಾಡ್ಕೊಟ್ಟಿದ್ದಾರೆ. ಅವರು ಸರಿತಾ ಚಕ್ರಸಾಲಿ ಅಂತ ನಮ್ಮ ಆನಂದ್ ಅಂತ ನಮ್ಮಲ್ಲೇ ಇದ್ದಾರೆ, ಅವರ ವೈಫು. ಈಗ ಪ್ರದೀಪ್ ಅಂತ ನಮ್ಮಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ, ಅವರ ವೈಫ್ ಬಂದು ರಮ್ಯಾ ಮೇಡಮ್ ಮಾಡ್ಕೊಡ್ತಿದ್ದಾರೆ. ಈಗ ನಮ್ಮ ಸಂಘದಲ್ಲಿ ಯಾರ್ಯಾರು ಇದ್ದಾರೆ ಅಂತ ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ತೀನಿ. ಫಸ್ಟ್ ಮಂಜುನಾಥ್ KG ಅಂತ ಸಾರ್ ನಮ್ಮಲ್ಲಿ ಗೌರವ ಅಧ್ಯಕ್ಷರು. ಅವರು ಕೆನ್ಸಿಒ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿಗೆ ಅವರೇ ಬಾಸು, CEO. ಸೊ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರ್ಕೊಂಡು ಈ ಸಂಘನ ನಡೆಸ್ತಾ ಇದ್ದೀವಿ. ಸೊ ಅವರ ಮಾರ್ಗದರ್ಶನ ನಮಗೆ ತುಂಬಾ ಮುಖ್ಯ. ಅವರೇ ಇದೆಲ್ಲ ನಮಗೆ ಇನಿಷಿಯೇಟಿವ್ ಮಾಡಿ ನಮ್ಮನ್ನು ಇದು ಮಾಡ್ತಾ ಇರೋದು. ಸೊ ಅವ್ರದ ಪಾತ್ರ ತುಂಬಾ ದೊಡ್ಡದು ಇದರಲ್ಲಿ. ಆಮೇಲೆ ಮಂಜುನಾಥ್ SR ಅಂದ್ಬಿಟ್ಟು ಅಧ್ಯಕ್ಷರು ಅವರು. ಸೊ ಅವರು BE ME ಸ್ಟ್ರಕ್ಚರ್ಸ್ ಅಲ್ಲಿ ಮಾಡಿಕೊಂಡು ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಪ್ರೈವೇಟ್ ಜಾಬ್ಸ್ ಎಲ್ಲ ಮಾಡ್ತಿದ್ದಾರೆ, ಡಿಸೈನ್ಸು, ಡ್ರಾಯಿಂಗ್ಸು. ಸೊ ಅವರೆಲ್ಲ ಇದು ಮಾಡಿಕೊಂಡು ನಮ್ಮ ಸಂಘಕ್ಕೆ ಅವರೇ ಪ್ರೆಸಿಡೆಂಟ್. ಸೊ ನೆಕ್ಸ್ಟ್ ಬಂದು ನಾನು ಉಪಾಧ್ಯಕ್ಷ ಚಂದ್ರಶೇಖರ್ ಅಂತ, ನಾನು ಸಿವಿಲ್ ಕಾಂಟ್ರಾಕ್ಟ್ರು, BE ಸಿವಿಲ್. ನಾನು ಓನ್ ಕಾಂಟ್ರಾಕ್ಟ್ ಮಾಡಿದೆ. ಮೊದಲು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ, ಈಗ ಓನ್ ಆಗಿ ನಾನೇ ವರ್ಕ್ ಮಾಡ್ತಾ ಇದ್ದೀನಿ ಕಾಂಟ್ರಾಕ್ಟ್ಸು. ಸೊ ನೆಕ್ಸ್ಟ್ ಬಂದು ಗೌರವ ಕಾರ್ಯ ಇವರು ಚಂದ್ರಶೇಖರ್ ಅಂದ್ಬಿಟ್ಟು, ದಶರಥ್ ಕುಂಬಾರ್ ಅಂದ್ಬಿಟ್ಟು ನಮ್ಮ ಸಂಘಕ್ಕೆ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು. ಅವರು PWD ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಗುಲ್ಬರ್ಗಾ ಬೇಸ್ ಅವರು, ಆದ್ರೂ ನಮ್ಮ ಬೆಂಗಳೂರಲ್ಲಿ ಇವಾಗ ವರ್ಕ್ ಮಾಡ್ತಿರೋದು. ಅವರದ್ದು ನಮ್ಮ ಸಂಘಕ್ಕೆ ತುಂಬಾ ಎಲ್ಲ ರೀತಿಯ ಇದು ಮಾಡ್ತಿದ್ದಾರೆ. ಯಾಕಂದ್ರೆ ಅವರ ಉತ್ತರ ಕರ್ನಾಟಕದ ಕಡೆ ನಾವು ಯಾವುದು ಕೆಲಸ ಕಾರ್ಯಗಳು ಮಾಡ್ತಿರ್ಲಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಂಜಿನಿಯರ್ ಸಂಘದಿಂದ ಸುಮಾರು ಕೆಲಸಗಳು ಮಾಡ್ಕೊಟ್ಟಿದ್ದಾರೆ. ಪಾಪ ಅವರ ಹೆಸರು ಇವಾಗ ಎಲ್ಲಾ ಕಡೆ ಜಾಸ್ತಿ ಓಡಾಡ್ತಾ ಇದೆ. ಅವರೇ ಎಲ್ಲ ಆ ಕಡೆ ಎಲ್ಲ ಸುಮಾರು ಫುಡ್ ಕಿಟ್ಸ್ಗಳು, ಆಮೇಲೆ ಆ ಕೋವಿಡ್ ಟೈಮ್ ನಲ್ಲಿ ತುಂಬಾ ಓಡಾಡಿ ಇದು ಮಾಡಿದಾರೆ ಪಾಪ. ಆಲ್ಮೋಸ್ಟ್ ಮೋರ್ ದೆನ್ 1500 ಫುಡ್ ಕಿಟ್ಸ್ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಇಟ್ ಈಸ್ ಕಾಸ್ಟಿಂಗ್ ಅರೌಂಡ್ 800-900 ರುಪೀಸ್ದು. ಸೊ ವಿತಿನ್ 2-3 ಮಂತ್ಸ್ ಅಲ್ಲಿ ಎಲ್ಲ ಮಾಡಿದೀವಿ. ಅದೊಂದು 8-10 ಲಕ್ಷದ ಕೆಲಸ. ಸೊ ಮೊನ್ನೆ ಮತ್ತೆ ಈ ಸ್ಕಾಲರ್ಶಿಪ್ ಇದರಲ್ಲೆಲ್ಲ ಇವರೇ ಕೀನ್ ಇಂಟ್ರೆಸ್ಟ್ ತಗೊಂಡು ನಮ್ಮ ದಶರಥ್, KG ಮಂಜುನಾಥ್, SR ಮಂಜುನಾಥ್ ಇವರೆಲ್ಲ ಓಡಾಡಿ ಒಳ್ಳೆ ಹೆಸರು ತಂದಿದ್ದಾರೆ. ಇನ್ನು ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು. ಸೊ ನೆಕ್ಸ್ಟ್ ಗೌರವ ಕಾರ್ಯದರ್ಶಿ ಅಂತ ಚಂದ್ರಶೇಖರ್ ಅಂತ, ಅವರು ಅಂಬೇಡ್ಕರ್ ಕಾಲೇಜಲ್ಲಿ ಪ್ರೊಫೆಸರ್, ME ಮೆಕ್ಯಾನಿಕಲ್ ಇಂಜಿನಿಯರ್ ಅವರು. ಸೊ ಅವರು ತುಂಬಾ ನಮ್ಮ ಇದಕ್ಕೆ ಸಂಘಕ್ಕೆಲ್ಲ ಇದು ಮಾಡಿದ್ದಾರೆ, ಅವರನ್ನು ಚೆನ್ನಾಗಿ. ನೆಕ್ಸ್ಟ್ ಉಮಾದೇವಿ ಮೇಡಮ್ ಖಜಾಂಚಿ, ಅವರು ನಮ್ಮ ಇದಕ್ಕೆ ಟ್ರೆಜರರ್. ಅವರೇ ಓನಾಗಿ ಒಂದು ಫ್ಯಾಕ್ಟ್ರಿ ರನ್ ಮಾಡ್ತಾರೆ. ಜೊತೆಗೆ ಅವರ ಹಸ್ಬೆಂಡ್ ಬಂದು ವಸಂತ್ ಕುಮಾರ್ ಅಂತ ಡಾಕ್ಟ್ರು. ನಮ್ಮ ಸಂಘಕ್ಕೆ ಅವರು ಬೆನ್ನೆಲುಬು, ತುಂಬಾ ಹೆಲ್ಪ್ ಮಾಡಿದ್ದಾರೆ, ಬೇರೆ ಬೇರೆ ರೀತಿನೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಒಂದು ಚೇತನ್ ಅಂತ, ಅವರು ಮಾಧ್ಯಮ ವಕ್ತಾರರು, ವೆಬ್ಸೈಟ್ ಮತ್ತು ಮಾಧ್ಯಮ ವಕ್ತಾರರಾಗಿದ್ದಾರೆ. ಅವರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇನ್ನು ಪ್ರದೀಪ್ ಉಪಾಧ್ಯಕ್ಷರು. ಆಕ್ಚುಲಿ ಮೇಡಮ್ ಇವತ್ತು ಏನು ಈ ಟಾಪಿಕ್ ತಗೊಂಡು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಮುಂದೆ ಹೇಗೆ ಈ ನಾಗರಿಕ ಸೇವಾ ಇಲಾಖೆಯಲ್ಲಿ ಸರ್ಕಾರಿ ಸೇವೆನಲ್ಲಿ ಹೇಗೆ ಇದು ಮಾಡಬೇಕು, IAS, KES ಈ ಥರದ್ದೆಲ್ಲ ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಹೇಳ್ಕೊಡ್ತಿದ್ದಾರೆ. ಅವರ ಪ್ರದೀಪ್ ಅನ್ನೋರ ವೈಫೆ ಮೇಡಮು, ಅವರು ಸಾಫ್ಟ್ವೇರ್ ಇಂಜಿನಿಯರ್ ಪ್ರದೀಪ್. ಸೊ ಅವರ ಇದು ತುಂಬಾ ಇದೆ ನಮ್ಮ ಇದಕ್ಕೆ. ಲಾಸ್ಟ್ ಟೈಮ್ ಈ ಸ್ಕಾಲರ್ಶಿಪ್ ಎಕ್ಸಾಮ್ ಈ ಫಂಕ್ಷನ್ ಅಲ್ಲಿ ತುಂಬಾ ಅವರೇ ಎಲ್ಲ ಓಡಾಟ ಮಾಡಿ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಇನ್ ನೆಕ್ಸ್ಟ್ ಶ್ರೇಯಸ್ ಅಂದ್ಬಿಟ್ಟು ನಮ್ಮ ಆನಂದ್ ಅವರ ಮಗ, ಆನಂದ್ ಅಂತ ಹೇಳಲೇ ಇಲ್ಲ ನಾನು. ಅವರು
ಆನಂದ್ ರಾಮ್ ಶೆಟ್ಟಿ ಅಂತ ಆಕ್ಚುಲಿ ಅವರು ಆಡಳಿತ ಸಲಹೆಗಾರರು, ನಮ್ಮ ಸಂಚಾಲಕರು ನಮ್ಮ ಸಂಘಕ್ಕೆ. ಸೊ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಏನ್ ಬೇಕೋ ಎಲ್ಲ ಮಾಡ್ತಾ ಇದ್ದೀವಿ. ಈಗ ಒಂದು ತಿಂಗಳಿಂದ ಈಚೆಗೆ ಸ್ವಲ್ಪ ಇದಾಗಿದೆ. ಮತ್ತೆ ಅದನ್ನ ಇದು ಮಾಡಿ ಎಲ್ಲರೂ ಸೇರಿ ಮುಂದೆ ಏನ್ ಮಾಡ್ಬೋದು ಅಂತ ಮುಂದೆ ಮಾಡ್ತೀವಿ. ಆನಂದ್ ಅವ್ರ ಮಗ ಶ್ರೇಯಸ್ ಅಂದ್ಬಿಟ್ಟು ಈ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ. ಅವನು ಇದರಲ್ಲಿ ನಮ್ಮ ನಮ್ಮ ಜನಾಂಗದಲ್ಲಿ ಯಾರ್ಯಾರು ಯೂತ್ಸ್ ಇದ್ದಾರೆ ಅವ್ರನ್ನೆಲ್ಲ ಸಂಘಟನೆ ಮಾಡಿ ಮುಂದೆ ಹೇಗೆ ಅವ್ರಿಗೆ ಇದು ಮಾಡಬೇಕು ಅಂತ ಅವನು ಸಿವಿಲ್ ಇಂಜಿನಿಯರ್ ಶ್ರೇಯಸ್. ಆನಂದ್ ಅವರು ಸಿವಿಲ್ ಇಂಜಿನಿಯರ್, ಅಪ್ಪ ಮಕ್ಕಳು ಇಬ್ರು ನಮ್ಮಲ್ಲೇ ಇದ್ದಾರೆ. ಸೊ ಅವ್ರದ್ದು ತುಂಬಾ ಕೊಡುಗೆ ಇದೆ ನಮ್ಮ ಸಂಘಕ್ಕೆ. ಸೊ ಈ ತರ ಎಲ್ಲ ಮಾಡಿ ನಮ್ಗೆ ಎಲ್ಲ ಒಂದು ಬೇಸನ್ನ ಹಾಕೊಟ್ಟಿದ್ದಾರೆ ಮಂಜುನಾಥ್ KG ಅವರು. ಸೊ ಮುಂದೆ ಹೇಗ್ ನಡ್ಸ್ಕೊಂಡು ಹೋಗ್ಬೇಕು ಅಂತ, ಮುಂದೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡಬೇಕು ಅಂತ ನಮ್ಮ ಅಭಿಲಾಷೆ. ಈಗ ಒಂದು ಸಿವಿಲ್ ಇದಕ್ಕೆ ನಾಗರಿಕ ಸೇವಾ ಇಲಾಖೆನಲ್ಲಿ ಹೇಗೆ ಪ್ರಿಪೇರ್ ಆಗಬೇಕು ಮಕ್ಕಳೆಲ್ಲ ಹೇಗೆ ಅಂತ ಹೇಳ್ಕೊಡ್ತಾರೆ ಮಂಜುನಾಥ್ ಸರ್ ಮತ್ತೆ ದಶರಥ್ ಸರ್ ಮಾತಾಡಿದ್ರೆ ಮಾತಾಡಿ ನೀವು. ಥ್ಯಾಂಕ್ ಯು ಸರ್. ದಶರಥ್ ನೀವೇನ ಮಾತಾಡ್ತೀರಾ? 1-2 ನಿಮಿಷ. ದಶರಥ್ ಮ್ಯೂಟ್ ಮಾಡ್ಬಿಟ್ಟಿದ್ದಾರೆ ಅವರು. ಇದು ಮಾತಾಡಿ ದಶರಥ್. ನಮಸ್ಕಾರ ಸರ್, ನಾನು ಇಂಜಿನಿಯರ್ ಸಂಘದ ಪ್ರಧಾನ ಕಾರ್ಯದರ್ಶಿ. ಸಂಕ್ಷಿಪ್ತವಾಗಿ ಎಲ್ಲ ಚಂದ್ರಶೇಖರ್ ಅವರು ಹೇಳಿದ್ದಾರೆ. ಅದೇ ರೀತಿ ಮೊನ್ನೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಚಿಂಚೋಳಿ ತಾಲೂಕದಲ್ಲಿ ಗಡಿಕೇಶ್ವರ ಅಂತ ಒಂದು ಗ್ರಾಮ ಇತ್ತು. ಅಲ್ಲಿ ಅರ್ಥಕ್ವೇಕ್ ಆಗಿತ್ತು, ಭೂಕಂಪ. ಅಲ್ಲಿ ನಮ್ಮವರು ಒಂದು 15 ಫ್ಯಾಮಿಲಿ ಆಕ್ಚುಲಿ ಅಲ್ಲಿ ಜನಗಳು ವಾಸ ಇದ್ರು. ಅವರಿಗೆಲ್ಲ ಹೋಗ್ಬಿಟ್ಟು ಸಾಂತ್ವನ ಹೇಳಿ ಅವರಿಗೂ ಕೂಡ ಫುಡ್ ಕಿಟ್ ಅನ್ನು ಕೊಟ್ಟು ಮಕ್ಕಳ ಬಗ್ಗೆ ಏನು ಓದ್ತಾ ಇದ್ದಾರೆ ಏನು ಅಂತ ಎಂಬುದನ್ನ ವಿಷಯಗಳನ್ನು ಮಂಡಿಸಿದೀವಿ. ಇನ್ನು ಅದೇ ತರ ಬೇರೆ ಕಡೆಗೂ ಹೋಗ್ಬೇಕಾಗಿದೆ. ಇನ್ನು ಕೆಲಸಗಳು ಜಾಸ್ತಿ ಮಾಡಬೇಕಾಗಿದೆ. ನೆಕ್ಸ್ಟ್ ಇನ್ನು ಬೇರೆ ಬೇರೆ ಯೋಜನೆಗಳು ಮಾಡೋಣ ಅನ್ಕೊಂಡು ನಾವೆಲ್ಲ ಕಮಿಟಿಯಲ್ಲಿ ಡಿಸ್ಕಷನ್ ಮಾಡಿದೀವಿ. 1-2-3 ದಿವಸದಲ್ಲಿ ನಾವೆಲ್ಲರೂ ಜೊತೆಯಾಗಿ ಸಿಕ್ಕಿ ಇನ್ನು ಮುಂದೆ ಏನ್ ಮಾಡಬೇಕು ಏನಿಲ್ಲ ಎಂಬುದನ್ನ ನಾವು ಯೋಚನೆ ಮಾಡಿ ಮುಂದೆ ನಿರ್ಧಾರ ತಗೊಳ್ಬೇಕಂತ ಮಾಡಿದೀವಿ. ಇಷ್ಟು ನನ್ನ ಒಂದು ವಿಷಯ. ಉಳಿದಿದ್ದೆಲ್ಲ ನಮ್ಮ ಚಂದ್ರಶೇಖರ್ ಅವರು ಹೇಳಿರ್ತಾರೆ, ಹಾಗಾಗಿ ಹೆಚ್ಚಿಗೆ ಹೇಳೋದ ಅವಶ್ಯಕತೆ ಇಲ್ಲ. ಮತ್ತೆ ಮಕ್ಕಳಿಗೆ ಇದು ಉಪಯೋಗ ಆಗ್ಲಿ ಈ ಯೋಜನೆ. ನಮ್ಮ ಮೇಡಮ್ ಅವರು ಬಂದು ನಮ್ಮ ಇಂಜಿನಿಯರ್ ಸಂಘಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ, ಅವರಿಗೆ ತುಂಬಾ ಧನ್ಯವಾದಗಳು ಮೇಡಮ್. ಇದೇ ರೀತಿ ನಮ್ಗೆ ಕಂಟಿನ್ಯೂ ಆಗಿ ತಾವು ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್. ದಯವಿಟ್ಟು ಕಂಟಿನ್ಯೂ ಮಾಡಿ ಪ್ಲೀಸ್. ಡೆಫಿನೆಟ್ಲಿ ಸರ್. ಓಕೆ, ಥ್ಯಾಂಕ್ ಯು ದಶರಥ್. ಥ್ಯಾಂಕ್ ಯು ಚಂದ್ರು. ಚಂದ್ರು ಮತ್ತೆ ದಶರಥ್ ಹೇಳಿದಾಗೆ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರೋದು ಕರ್ನಾಟಕ ಕುಂಬಾರರ ಇಂಜಿನಿಯರಿಂಗ್ ಅಸೋಸಿಯೇಷನ್ ಮೂಲಕ ನಮ್ಮ ಜನಾಂಗದ ಮಕ್ಕಳಿಗೆ ಅಲ್ಲದೆ ಎಲ್ಲರಿಗೂ, ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಮತ್ತೆ ಬೇರೆ ವೃತ್ತಿಲಿರ್ಬೋದು ಅಂತವರಿಗೆ ಒಂದು ಮಾರ್ಗದರ್ಶನ ಮಾಡಬೇಕು ಅಂತ ಈ ತರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಟಾಪಿಕ್ ಬಂದು ಡಾಕ್ಟರ್ ರಮ್ಯಾ ಅವ್ರು ಕೊಡ್ತಾರೆ, ಹೌ ಟು ಕ್ರ್ಯಾಕ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಲೈಕ್ ಸಿವಿಲ್ ಸರ್ವಿಸಸ್ ಒಂದು ವೃತ್ತಿ ಅನ್ನೋದು ಬಹಳ ಎವ್ರಿಬಡಿ ಇಸ್ ಆಸ್ಪೈರಿಂಗ್ ಟು ಬಿಕಮ್ ಎ ಸಿವಿಲ್ ಸರ್ವೆಂಟ್. ವೆದರ್ ಇಟ್ ಕುಡ್ ಬಿ ಇಂಡಿಯನ್ ಸಿವಿಲ್ ಸರ್ವಿಸ್ ಇರ್ಬೋದು, ಅಥವಾ ಕರ್ನಾಟಕ ಸರ್ವಿಸಸ್ ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಸರ್ವಿಸಸ್ ಇರ್ಬೋದು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ವೃತ್ತಿಯಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ, ನಮ್ಮ ಕಮ್ಯುನಿಟಿಗೆ, ಸೊಸೈಟಿಗೆ ಏನೋ ಒಂದು ಮಾಡುವಂತ ಒಂದು ಹುಮ್ಮಸ್ಸು. ಬಿಕಾಸ್ ಅದಕ್ಕೆ ತಕ್ಕಂತೆ ಗೌರ್ಮೆಂಟ್ ಆಲ್ಸೋ ಇಸ್ ಗಿವಿಂಗ್ ಪವರ್ ಅಂಡ್ ವಾಟ್ ಐ ಸೇ ಇಸ್ ಲೈಕ್ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. ಅದಕ್ಕೆಲ್ಲರಿಗೂ ಈಗಿನ ಕಾಲದಲ್ಲಿ ಎಲ್ಲರಿಗೂ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀಬೇಕು, ಒಂದು ಒಳ್ಳೆ ವೃತ್ತಿಯನ್ನ ಪಡೆಯಬೇಕು ಅಂತ ಒಂದು ಹುಮ್ಮಸ್ ಇರುತ್ತೆ. ಸೊ ಅಂತ ಒಂದು ಎಕ್ಸಾಮ್ ನ ಡಾಕ್ಟರ್ ರಮ್ಯಾ ಅವರು ಕ್ರ್ಯಾಕ್ ಮಾಡಿದ್ದಾರೆ. ಅವರು MBBS ಮಾಡಿದ ಡಾಕ್ಟರ್, LLB ಮಾಡಿದ್ದಾರೆ. ಅಫ್ಕೋರ್ಸ್ LLB is also very useful when you want to do services in the government because you have to understand the laws. ಅವರು 2010 ಬ್ಯಾಚ್ ಅಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡಿದ್ದಾರೆ. ಸೊ ಬಿಫೋರ್ she joined, she cracked the civil service exam. ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು 2010 to 2012 ಅಟ್ ಗವರ್ಮೆಂಟ್ ಆಫ್ ಕರ್ನಾಟಕ PSC ದೊಡ್ಡಬಳ್ಳಾಪುರ. 2012 ಇಂದ ಪ್ರೆಸೆಂಟ್ ವರೆಗೂ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ಇಲ್ಲಿದ್ದಾರೆ.
Our parents are Srinivasaya and Renukamba. Renukamba or Gottibaki Mysore, very active member of various this one. She herself is a lawyer. Our father Bandhu, she worked in Vikram Types and is also like my wife's brother to tell. So this is her family. And over to you, Madam Dr. Ramya. Thank you for coming and sharing your experience and how did you prepare for the exams? How did you crack the exam? And what are your secret formulas? And if you can explain to our community, a lot of aspirants are here. Thank you, sir. Who are writing civil service exam, want to crack the civil service exam. They want to get the experience learning. Over to you, madam. Yeah. Thank you, sir. Thank you, Manjunath Tore. Thank you. Thank you, Manjunath Tore. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯ ಕುಲ ಬಾಂಧವರಿಗೆ ಹಾಗೂ ಎಲ್ಲ ಮಕ್ಕಳಿಗೂ ಸಹ, ನಮ್ಮ ಕುಲದ ಎಲ್ಲಾ ಜನಾಂಗದ ಮಕ್ಕಳಿಗೂ ಸಹ ನನ್ನ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ನಮಸ್ಕಾರಗಳು. Good evening to all my brothers and sisters of my community. First and foremost, before going into the topic of today's, I would like to extend my heartfelt thanks for the Kumbara Engineers Sangha for giving me this opportunity to come forward for giving the online webinar or the online workshop. ಅಂದ್ರೆ ಈ ಕಾರ್ಯಾಗಾರ, ಆನ್ಲೈನ್ ಕಾರ್ಯಾಗಾರ ನಡೆಸ್ಕೊಡ್ಲಿಕ್ಕೆ ನನ್ಗೆ ತುಂಬಾ ಖುಷಿ ಆಗ್ತಿದೆ. ಅವ್ರು ಫಸ್ಟ್ ಟೈಮ್ ಬಂದು ನನ್ಗೆ ಕೇಳಿದಾಗ ಬಹಳ ಖುಷಿ ಆಯ್ತು. ಬಿಕಾಸ್ ನಮ್ಮ ಜನಾಂಗದವರಿಗೇನೆ ನಾನು ಈ ತರ ಒಂದು ಪಾಠ ಮಾಡ್ತಾ ಇದ್ದೀನಿ ಅಂದಾಗ ನನ್ಗೆ ಬಹಳ ಖುಷಿ ಆಯ್ತು. ಬಿಕಾಸ್ ದ ಸ್ಟೂಡೆಂಟ್ಸ್ ವಿಲ್ ಟೇಕ್ ಮಿ ಆಸ್ ಎನ್ ಇನ್ಸ್ಪಿರೇಷನ್. ನಮ್ಮ ಜನಾಂಗದ ಮಕ್ಕಳು ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ ಅಂತ ಹೇಳಿದಾಗ ಬಹಳ ಸಂತೋಷ ಆಗುವಂತ ವಿಷಯ. ಸೊ ಐ ಈಗಲಿ accepted whatever they requested from me. So I'm very happy to share my thoughts and also my knowledge to the students to enlighten them to crack these exams. This is my profile. Manjunath ಅವರು ಹೇಳಿದಾಗೆ this was actually circulated in the WhatsApp groups actually. ಮಂಜುನಾಥ್ ಅವ್ರು ಆಗ್ಲೇ ಹೇಳಿದಾಗೆ ನಾನು ಎಜುಕೇಶನಲ್ ಕ್ವಾಲಿಫಿಕೇಶನ್ MBBS and LLB. ಫಸ್ಟ್ ಎಲ್ಲರಿಗೂ ಏನ್ ಬರುತ್ತೆ ಮೈಂಡ್ಗೆ ಅಂದ್ರೆ ವೈ MBBS and then KES? ಯಾಕೆ ಮೇಡಮ್ ಡಾಕ್ಟರ್ ಮಾಡಿ KES ಬಂದ್ರು ಅಂತ. ದಟ್ ವುಡ್ ಬಿ ದ ಫಸ್ಟ್ ಕ್ವಶನ್ ವಾಟ್ ಎವ್ರಿ ಒನ್ ವಿಲ್ ಬಿ ಆಸ್ಕಿಂಗ್. ನಿಮ್ಮ ಎಲ್ಲಾರ ಮನ್ಸಲ್ಲೂ ಸಹ ಈ ಡೌಟ್ ಖಂಡಿತ ಇದ್ದೇ ಇರುತ್ತೆ. ಅಂಡ್ ಯು ವಿಲ್ ಬಿ ಆಸ್ಕಿಂಗ್ ಮೀ ಇನ್ ಫರ್ದರ್, ಮೇಡಮ್ ಯಾಕೆ MBBS ಮಾಡಿ KES ಮಾಡಿದ್ರಿ ಅಂತ. ದೇರ್ ಇಸ್ ಒನ್ ಇನ್ಸಿಡೆಂಟ್ which made me to take up the civil services when I was working as a medical officer in the primary health center in Dodbalapur. ಅಂದ್ರೆ ನಾನು ಮೆಡಿಕಲ್ ಆಫೀಸರ್, ವೈದ್ಯಾಧಿಕಾರಿಯಾಗಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ನನ್ಗೆ ಅನ್ಸಿದೇನು ಅಂದ್ರೆ ಅದೊಂದು ಕುಗ್ರಾಮ ಆಗಿತ್ತು, ಕಮ್ಮಸಂದ್ರ ಅಂತ ಒಂದು ಹಳ್ಳಿ ಅದು. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ I came to know the health was not the only aspect which needs a betterment for the people. ಅಂದ್ರೆ ಒಂದು ಹೆಲ್ತ್ ಸೆಕ್ಟರ್ ಮಾತ್ರ ಎಂಪವರ್ ಆಗ್ಬೇಕಾಗಿರೋದಿಲ್ಲ. ಇಟ್ ವಾಸ್ ಆಲ್ಸೋ ದಿ ಎಕನಾಮಿಕ್ ಆಸ್ಪೆಕ್ಟ್ ಆಗಿರ್ಬೋದು, ಅವರ ಪೊಲಿಟಿಕಲ್ ಆಸ್ಪೆಕ್ಟ್ ಆಗಿರ್ಬೋದು, ಜನರ ಅಥವಾ ಸೋಷಿಯಲ್ ಆಸ್ಪೆಕ್ಟ್ ಆಗಿರ್ಬೋದು. ಆಲ್ ನೀಡ್ಸ್ ಟು ಬಿ ಲೈಕ್ ಅಪ್ಲಿಫ್ಟೆಡ್. ಅಂದ್ರೆ ಅವರು ಒಬ್ಬ ವ್ಯಕ್ತಿದು ಎಲ್ಲಾ ರೀತಿಯ ಒಂದು ಇದು ಸಹ ಅಂದ್ರೆ ಲೈಕ್ ಪೊಲಿಟಿಕಲ್ ಆಗಿರ್ಬೋದು, ಎಕನಾಮಿಕಲ್, ಅವರು ಸೋಷಿಯಲ್ ಲೈಫ್ ಏನಿದೆ ಎಲ್ಲವೂ ಸಹ ಚೆನ್ನಾಗಿದ್ರೆ ಮಾತ್ರ ಒಬ್ಬ ವ್ಯಕ್ತಿಯ physical and mental well-being will be good ಅಂತ ನಂಗೆ ಅನಿಸ್ತು. ಹಾಗಾಗಿ I took up the KES exams. ಇದಕ್ಕೆ ಮಾರ್ಗದರ್ಶನ ನನ್ನ ತಾಯಿನೇ. ನಾನು ಯಾವುದೇ ಕೋಚಿಂಗ್ ಸೆಂಟರ್ಸ್ಗೂ ಸಹ ಹೋಗ್ಲಿಲ್ಲ. It was all my mother's guidance which made me to clear this exam. And coming to the professional experience, ಮಂಜುನಾಥ್ ಸರ್ ಹೇಳ್ದಾಗೆ ಮೆಡಿಕಲ್ ಆಫೀಸರ್ ಆಗಿ ವರ್ಕ್ ಮಾಡಿದೆ. ಅದು 2 years. ಮೆಡಿಕಲ್ ಆಫೀಸರ್ ಆಗಿ ವರ್ಕ್ ಮಾಡ್ಬೇಕಾದ್ರೇನೆ I took up the exams. Then in 2012 I joined the department and I have been working in all the wings of the department. ಅಂದ್ರೆ ನಮ್ದ್ರಲ್ಲಿ 3 ತರ wings ಇದೆ. ಒಂದು enforcement wing, the other is the audit wing and the other is the registration wing. And under all the 2 laws, ಅಂದ್ರೆ ಹಿಂದೆ ಇದ್ದಂತ VAT law ನಲ್ಲೂ ಸಹ ಕೆಲಸ ಮಾಡಿದೀನಿ. ಆಮೇಲೆ ಈಗ presently the GST law, even under the GST law I am working. You might be thinking in my profile why I have included the hobbies. ನನ್ನ ಹಾಬಿನ ನಾನು ಯಾಕೆ ಇನ್ಕ್ಲೂಡ್ ಮಾಡಿದೀನಿ ನನ್ನ ಪ್ರೊಫೈಲ್ ನಲ್ಲಿ ಅಂದ್ರೆ, be it a doctor or an engineer or a civil servant, we must have a time for ourselves. ಅಂದ್ರೆ ನಮಗೆ ನಮ್ದೇ ಒಂದು ಟೈಮ್ ಅಂತ ನಾವು ಕೊಡ್ಬೇಕು to make us relax ourselves.
ಸೊ ನೀವು ಏನೇ ಆಗಿ ನಿಮ್ಮ ಹಾಬೀಸ್ ಗಳನ್ನ ಬಿಡಬೇಡಿ. ದಟ್ ವುಡ್ ರಿಲ್ಯಾಕ್ಸ್ ಯುವರ್ ಮೈಂಡ್ ಇನ್ ಬಿಟ್ವೀನ್ ಯುವರ್ ಸ್ಟಡೀಸ್ ಆಗಿರ್ಬೋದು ಅಥವಾ ಇನ್ ಬಿಟ್ವೀನ್ ಯುವರ್ ವರ್ಕಿಂಗ್. ದಟ್ ವಿಲ್ ರಿಲ್ಯಾಕ್ಸ್ ಯು ವೆರಿ ಮಚ್. ಸೊ ನನ್ನ ಹಾಬೀಸ್ ಬಂದು ಡ್ರಾಯಿಂಗ್, ಪೇಂಟಿಂಗ್, ಸಿಂಗಿಂಗ್, ಫಿಲಾಟಲಿ ದಟ್ ಇಸ್ ಸ್ಟಾಂಪ್ ಕಲೆಕ್ಷನ್, ನ್ಯೂಮಿಸ್ಮ್ಯಾಟಿಕ್ಸ್ ದಟ್ ಇಸ್ ದ ಕಾಯಿನ್ ಕಲೆಕ್ಷನ್. ಸೊ ಇದಿಷ್ಟು ನಾ ಚಿಕ್ಕ ವಯಸ್ಸಿಂದನೂ ನಾನು ಮಾಡ್ತಾ ಬರ್ತಾ ಇದ್ದೀನಿ. Coming to the family details, as Manjunath has introduced me as daughter of Srinivasaya and my mother Renukamba. Renukamba nam tai ಬಗ್ಗೆ ನೀವೆಲ್ಲ ಕೇಳಿಬಹುದು. She was a pioneer in the forming the district women's sangha, ಕುಂಬಾರರ ಸಂಘ. That is ಕರ್ನಾಟಕದಲ್ಲೇ ಫಸ್ಟ್ ಮಹಿಳಾ ಸಂಘ ಕುಂಬಾರದು ಅಂತ ಸ್ಟಾರ್ಟ್ ಮಾಡಿದ್ದೆ ನಮ್ಮ ತಾಯಿಯವರು. ಈಗ ಪ್ರೆಸೆಂಟ್ಲಿ ಶಿ ಇಸ್ ವರ್ಕಿಂಗ್ ಆಸ್ ಅ ಮೆಂಬರ್ ಆಫ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ರಿಡ್ರೆಸಲ್ ಕಮಿಷನ್ ಇನ್ ಮಡಿಕೇರಿ. ದಟ್ ಇಸ್ ಫ್ರಮ್ ದ ಗವರ್ಮೆಂಟ್ ಇಟ್ ಸೆಲ್ಫ್. ಸೊ ಕಮಿಂಗ್ ಟು ದ ಬಿಫೋರ್ ಗೋಯಿಂಗ್ ಇನ್ ಟು ಮೈ ಬೇಸಿಕ್ ಟಾಪಿಕ್, ನನ್ನ ಬೇಸಿಕ್ ಟಾಪಿಕ್ ಯಾವುದು ಅಂದ್ರೆ ಪ್ರಿಪರೇಷನ್ ಫಾರ್ ದ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್. ಪ್ರಿಪರೇಷನ್ಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಬೇಕಾಗತ್ತೆ. ದಟ್ ಇಸ್ ವಾಟ್ ಆರ್ ಸಿವಿಲ್ ಸರ್ವಿಸಸ್, ವಾಟ್ ಎಕ್ಸಾಕ್ಟ್ಲಿ ಇಸ್ ಅ ಸಿವಿಲ್ ಸರ್ವಿಸ್. ಅಂದ್ರೆ ಈ ಸಿವಿಲ್ ಸರ್ವಿಸ್ ಅಂದ್ರೆ ಏನು, ಇದಕ್ಕೆ ಯಾಕೆ ಇಷ್ಟೊಂದು ಮಹತ್ವವನ್ನ ಕೊಡ್ತಾರೆ ಅಂತ. ಸಿವಿಲ್ ಸರ್ವಿಸ್ ಇಸ್ ನಥಿಂಗ್ ಬಟ್ ನಮ್ದ ಕಾಮನ್ ಲೇಮ್ಯಾನ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಬ್ಯೂರೋಕ್ರಸಿ. ಅಂದ್ರೆ ದಿ ಸಿವಿಲ್ ಸರ್ವಿಸ್ ಇಸ್ ಎ ಕಲೆಕ್ಟಿವ್ ಟರ್ಮ್ ಫಾರ್ ಎ ಸೆಕ್ಟರ್ ಆಫ್ ದಿ ಗವರ್ಮೆಂಟ್. ಅಂದ್ರೆ ಗವರ್ಮೆಂಟ್ ಎಲ್ಲಾ ಕಡೆ ಗವರ್ಮೆಂಟ್ ಇರ್ಲಿಕ್ಕಾಗಲ್ಲ, ಹಾಗಾಗಿ ಬ್ಯೂರೋಕ್ರಾಟ್ಸ್ ಅಂಡ್ ಬ್ಯೂರೋಕ್ರಸಿಯನ್ನ ಸೃಷ್ಟಿ ಮಾಡಿರ್ತಾರೆ. ಇಟ್ ಈಸ್ ಅಟ್ ದ ನ್ಯಾಷನಲ್ ಲೆವೆಲ್ ಆಸ್ ವೆಲ್ ಆಸ್ ಅಟ್ ದ ಸ್ಟೇಟ್ ಲೆವೆಲ್. They are appointed, that is bureaucrats are appointed in each district so that they can execute the government schemes. Government tanda ene scheme tandru saha adna implementation agli athwa execution agli bureaucrats gal ಮೂಲಕ ನಡೆಸುವಂತದ್ದು. ಹಾಗಾಗಿ these civil services plays a major role in our government. ಇದರಲ್ಲಿ you have to differentiate, like judicial ಆಗಿರ್ಬೋದು. Judicial is very different from bureaucracy. ಅಥವಾ ಮಿಲಿಟರಿ, ದಟ್ ಈಸ್ ಆಲ್ಸೋ ವೆರಿ ಡಿಫ್ರೆಂಟ್ ಫ್ರಮ್ ಜುಡಿಷರಿ, ಲೈಕ್ ವೆರಿ ಡಿಫ್ರೆಂಟ್ ಫ್ರಮ್ ದ ಸಿವಿಲ್ ಸರ್ವಿಸ್. ಹಾಗೂ ಸಿವಿಲ್ ಸರ್ವೆಂಟ್ಸ್ ಗಳನ್ನ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಇಟ್ ಈಸ್ ಮೇನ್ಲಿ ಆನ್ ದ ಮೆರಿಟ್ ಬೇಸಿಸ್ ಅಂಡ್ ದೇ ಆರ್ ನಾಟ್ ಎಲೆಕ್ಟೆಡ್, ನಾಟ್ ನಾಮಿನೇಟೆಡ್. ಅವ್ರನ್ನ ಯಾರು ಸಹ ಎಲೆಕ್ಟ್ ಮಾಡಲ್ಲ ಅಥವಾ ನಾಮಿನೇಟ್ ಮಾಡಲ್ಲ. ಅವರ ಪ್ಯೂರ್ಲಿ ಪ್ರೊಫೆಷನಲ್ ಮೆರಿಟ್ ಏನಿದೆ, ಮೆರಿಟ್ ಆಧಾರದ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡ್ಲಾಗತ್ತೆ ಸಿವಿಲ್ ಸರ್ವೆಂಟ್ಸ್ ಆಗಿ. ಹಾಗೂ ಅವರ ಲೀಡರ್ಶಿಪ್ ಕ್ವಾಲಿಟಿ ಅಥವಾ ಪರ್ಸನಾಲಿಟಿನ ನೋಡಿ ಈ ಒಂದು ಸರ್ವಿಸಸ್ಗೆ ತಗೊಳ್ತಾರೆ. ಇದನ್ನ ನಾವು ಕನ್ನಡದಲ್ಲಿ ನಾಗರಿಕ ಸೇವೆಗಳು ಅಂತಾನು ಕರಿತೀವಿ. ಇದರಲ್ಲಿ ನಾನಾ ಡಿಪಾರ್ಟ್ಮೆಂಟ್ಗಳು ಬರುತ್ತೆ, ಲೈಕ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ನಮ್ಮ ತೆರಿಗೆ ಇಲಾಖೆ ಆಗಿರ್ಬೋದು, ಅಥವಾ ನೀವು ಹೇಳೋಂತ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಈ ಎಲ್ಲವೂ ಡಿಪಾರ್ಟ್ಮೆಂಟ್ಗಳು ಸಹ ಈ ಬ್ಯೂರೋಕ್ರಸಿಗೆ ಒಳಪಡ್ತವೆ. ನೆಕ್ಸ್ಟ್ ಕಮಿಂಗ್ ಟು ದಿ ಟೈಪ್ಸ್ ಆಫ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್. ಎಕ್ಸಾಮ್ಸ್ ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ 2 ವಿಧ ಇದೆ. ಒಂದು ತಿಳ್ಕೊಬೇಕಾಗಿರೋದೇನಪ್ಪಾ ಅಂದ್ರೆ ದಟ್ ವಿಚ್ ಇಸ್ ಕಂಡಕ್ಟೆಡ್ ಅಟ್ ದ ನ್ಯಾಷನಲ್ ಲೆವೆಲ್ ಬೈ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅಂದ್ರೆ ನ್ಯಾಷನಲ್ ಲೆವೆಲ್ IAS, IPS, IRS ಈ ತರ ಪರೀಕ್ಷೆಗಳು ಅದನ್ನ ಕಂಡಕ್ಟ್ ಮಾಡುವಂತವ್ರು UPSC ಅವ್ರು ಕಂಡಕ್ಟ್ ಮಾಡ್ತಾರೆ, ದಟ್ ಇಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು. ನೆಕ್ಸ್ಟ್ ಯಾವುದು ಅಂದ್ರೆ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್, ದಟ್ ಇಸ್ ಕಂಡಕ್ಟೆಡ್ ಬೈ ದ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅಂದ್ರೆ KPSC. ನಮ್ KPSC ಬೋರ್ಡ್ ನಲ್ಲಿ ನಡೀತಕ್ಕಂತಹ ಪರೀಕ್ಷೆ KES ಆಗಿರ್ಬೋದು, KPS ಆಗಿರ್ಬೋದು, ಅಥವಾ ನಮ್ದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, SAT ಡಿಪಾರ್ಟ್ಮೆಂಟ್, ಈ ತರ ನಾನಾ ಡಿಪಾರ್ಟ್ಮೆಂಟ್ಸ್ ಗೆ ಕಂಡಕ್ಟ್ ಮಾಡುವಂತ ಎಕ್ಸಾಮ್ಸ್. ನೇಚರ್ ಆಫ್ ದೀಸ್ ಎಕ್ಸಾಮ್ಸ್ ಅಂದ್ರೆ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳು ಯಾವ ರೀತಿ ಇರುತ್ತೆ ಅಂತ ಅದನ್ನು ಸಹ ನೀವು ಮಂದಟ್ ಮಾಡ್ಕೋಬೇಕು. ಬಿಕಾಸ್ ದೀಸ್ ಆರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ ನೇಚರ್. ನಿಮ್ಮ ಅಕಾಡೆಮಿಕ್ ಎಕ್ಸಾಮ್ಸ್ ಏನಿದೆ, ದೀಸ್ ಆರ್ ವೆರಿ ಡಿಫ್ರೆಂಟ್ ಫ್ರಮ್ ಯುವರ್ ಅಕಾಡೆಮಿಕ್ ಎಕ್ಸಾಮ್ಸ್. ಕಾಂಪಿಟೇಟಿವ್ ಇನ್ ನೇಚರ್ ಅಂದಾಗ ನೀವು ಒಂದೊಂದು ಮಾರ್ಕ್ಸು ಸಹ ಇಲ್ಲಿ ಕೌಂಟ್ ಆಗುವಂತದ್ದು. ಅಂದ್ರೆ ತುಂಬಾನೇ ಕಾಂಪಿಟೇಷನ್ ಇರುತ್ತೆ. ಸೊ ಆಲ್ ಓವರ್ ಇಂಡಿಯಾ ಆಗಿರ್ಬೋದು ಅಥವಾ ಆಲ್ ಓವರ್ ಸ್ಟೇಟ್ ಆಗಿರ್ಬೋದು, ಎಕ್ಸಾಮ್ಸ್ ಅಲ್ಲಿ ಒಂದೊಂದು ಮಾರ್ಕ್ಸ್ ಅರ್ಧ ಮಾರ್ಕ್ಸ್ ಅಲ್ಲೂ ಸಹ ಯು ಮೇ ಲೂಸ್ ದ ಪೋಸ್ಟ್ಸ್. ಸೊ ದೀಸ್ ಆರ್ ಕಾಲ್ಡ್ ಆಸ್ ಕಾಂಪಿಟೇಟಿವ್ ಇನ್ ನೇಚರ್. ಹಾಗೂ ಲಕ್ಷಾಂತರ ಜನ ತಗೊಳ್ಳುವಂತ ಪರೀಕ್ಷೆಗಳಾಗಿರುತ್ತೆ. ಹಾಗಾಗಿ ಇದರಲ್ಲಿ ಬಹಳ ನೀವು ಶ್ರಮವನ್ನು ಪಡಬೇಕು. ತುಂಬಾ ಕಷ್ಟಪಟ್ರೇನೆ ಈ ಪರೀಕ್ಷೆಗಳನ್ನ ಪಾಸ್ ಮಾಡೋಕ್ ಸಾಧ್ಯ. ನಾವು ಬಿಫೋರ್ ಸ್ಟಾರ್ಟಿಂಗ್ ಯೋರ್ ಪ್ರಿಪರೇಷನ್, ಅಂದ್ರೆ ನಿಮ್ಮ ಪ್ರಿಪರೇಷನ್ ನ ಶುರು ಮಾಡೋದಕ್ಕಿಂತ ಮುಂಚೆ ಈ ನಾಗರಿಕ ಸೇವಾ ಪರೀಕ್ಷೆಗಳಿಗೆ ವಾಟ್ ಯು ಹ್ಯಾವ್ ಟು ನೋ, ಲೈಕ್ ಯು ಹ್ಯಾವ್ ಟು ಕ್ವೆಶನ್ ಯೋರ್ ಸೆಲ್ಫ್, ದಟ್ ಈಸ್ ವೈ ಐ ನೀಡ್ ಅ ಗವರ್ಮೆಂಟ್ ಜಾಬ್. ನಿಮ್ಗೆ ಗವರ್ಮೆಂಟ್ ಜಾಬ್ ಯಾಕೆ ಬೇಕು ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು. ಅಂಡ್ ವೈ ಸಿವಿಲ್ ಸರ್ವಿಸಸ್, ಸಿವಿಲ್ ಸರ್ವಿಸೇ ಯಾಕೆ ಬೇಕು, ಬೇರೆ ಗವರ್ಮೆಂಟ್ ಜಾಬ್ ಯಾಕೆ ಬೇಡ. ಹಾಗೂ ವೈ IAS ಅಂಡ್ KES, ನಿಮ್ಗೆ ಯಾಕೆ IAS KES ಮಾಡ್ಬೇಕು ಅನ್ನೋದು ಪ್ರಶ್ನೆ. ಈ 3 ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗ್ಬೇಕು. ದೆನ್ ಓನ್ಲಿ ಯು ಕ್ಯಾನ್ ಸಿಟ್ ಫಾರ್ ದ ಪ್ರಿಪರೇಷನ್.
when you can answer these questions for yourself, you will come to know what exactly you need. ನಿಮ್ಗೆ ಏನ್ ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಡೋಂಟ್ ಟೆಲ್ ಮಿ ಡೌರಿಗೋಸ್ಕರ ಮೇಡಮ್, ಮದ್ವೆ ಒಳ್ಳೆ ಹುಡುಗಿ ಸಿಗೋಕೋಸ್ಕರ ಪರೀಕ್ಷೆ ತಗೊಂಡೆ ಅಂತ. ಖಂಡಿತ ಇಲ್ಲ. ಈ ಪರೀಕ್ಷೆಗಳನ್ನ ನೀವು ತಗೋಬೇಕಾದ್ರೆ ಯು ಶುಡ್ ಬಿ ವೆರಿ ಮಚ್ ಡೆಡಿಕೇಟೆಡ್ ಅಂಡ್ ಯು ಮಸ್ಟ್ ಆಲ್ಸೋ ಬಿ ಲೈಕ್ ಗೌರ್ಮೆಂಟ್ಗೆ ನಾನು ಸರ್ವಿಸ್ ಮಾಡ್ಲೇಬೇಕು ಅಂತ ನಿಮ್ಗೆ ಮನಸ್ಸಲ್ಲಿ ಇದ್ರೆ ಮಾತ್ರ ಖಂಡಿತ ಗೌರ್ಮೆಂಟ್ ಜಾಬ್ ತಗೋಬೇಕಾಗತ್ತೆ. ನೀವು ಡೈಲೆಮಾ ಇದ್ದು ಅಡ್ಗೋಡೆ ಮೇಲೆ ದೀಪ ಇಟ್ಟಾಗೆ, ಇಲ್ಲ ನಾನು ಪ್ರೈವೇಟ್ ಕೆಲ್ಸಕ್ಕೂ ಹೋಗ್ಬೋದು, ಗೌರ್ಮೆಂಟ್ ಜಾಬು ಮಾಡ್ಬೋದು, ಅಥವಾ ಇದು ಬೆಟರಾ ಅದ್ ಬೆಟರಾ, ಇನ್ನೂ ನೀವು ಡಿಸೈಡೇ ಮಾಡಿಲ್ಲ ಅನ್ನೋದಾದ್ರೆ ಖಂಡಿತ ಈ ಪರೀಕ್ಷೆಗೆ ನೀವು ಪ್ರಿಪೇರ್ ಆಗೋಕ್ ಸಾಧ್ಯ ಇಲ್ಲ. ಗೌರ್ಮೆಂಟ್ ಜಾಬ್ಗೆ ನಾನು ಹೋಗ್ಲೇಬೇಕು, ನಾನು ಈ ಸಿವಿಲ್ ಸರ್ವಿಸಸ್ ಕ್ರ್ಯಾಕ್ ಮಾಡ್ಲೇಬೇಕು ಅಂತ ಒಂದು ಫರ್ಮ್ ಮೈಂಡ್ ಇದ್ರೆ ಮಾತ್ರ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಅಂಡ್ ಯು ಆರ್ ರೆಡಿ ಟು ಬಿಗಿನ್ ದಿ ಪ್ರಿಪರೇಷನ್. Now coming to the preparation approach according to your profile, that is based on the profile, like there are many students who will ask like when they are in the 11th or the 12th class, that is when they are in the PU itself, PUC ಓದ್ತಿರ್ತಾರೆ. PUC ಓದ್ಬೇಕಾದ್ರೆ they will ask me, ಮ್ಯಾಮ್ ನಾನು ಸಿವಿಲ್ ಸರ್ವಿಸ್ ತಗೋಬೇಕು ಅಂತಿದ್ದೀನಿ, shall I start now only? ನಾನು ಈಗಲೇ ಸ್ಟಾರ್ಟ್ ಮಾಡ್ಬೋದಾ, ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಅಂತ ಕೇಳ್ತಾರೆ. No, I preferably say no, because 11th and 10th, that is PUC, and the SSLC or the PUC, that decides your future. Civil service nim future agok ಖಂಡಿತ ಸಾಧ್ಯ ಇಲ್ಲ. Your future will be your basics. ಅಂದ್ರೆ ನಿಮ್ಮ 11th and 12th class ನೀವು ಪಾಸ್ ಆದ್ಮೇಲೆ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಬಟ್ ಸ್ಟಿಲ್ ಇಫ್ ಯು ಹ್ಯಾವ್ ಎಂಥೂಸಿಯಾಸ್ಟಿಕ್ ಅಥವಾ ಝೀಲ್ ಇದ್ರೆ 11th ಅಥವಾ 12th ಕ್ಲಾಸ್ ನಲ್ಲಿ ವಾಟ್ ಯು ಕ್ಯಾನ್ ಡೂ ಇಸ್ ಮಿನಿಮಲ್. ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ರೀಡ್ ಅ ನ್ಯೂಸ್ ಪೇಪರ್ ಎವ್ರಿ ಡೇ. ಅಂದ್ರೆ ನೀವೊಂದು ನ್ಯೂಸ್ ಪೇಪರ್, ಯಾವುದೇ ಒಂದು ನ್ಯೂಸ್ ಪೇಪರ್ ಆಗಿರ್ಬೋದು, ನೀವು ಓದೋದಕ್ಕೆ ಶುರು ಮಾಡ್ಕೊಳ್ಬೋದು. ಅದು ಬಿಟ್ಟು ನಿಮ್ಮ ಅಕಾಡೆಮಿಕ್ ಕಡೆ ಗಮನ ಕೊಡೋದು ಬಹಳ ಮುಖ್ಯ ವೆನ್ ಯು ಆರ್ ಇನ್ ಎ ಸ್ಕೂಲ್. ನಾವು ಕಮಿಂಗ್ ಟು ದಿ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್, ಇಫ್ ಯು ಆರ್ ಎ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಅಂದ್ರೆ ನೀವೊಂದು ಗ್ರಾಜುಯೇಷನ್ ಅಥವಾ ಒಂದು ಡಿಗ್ರಿ ಸ್ಟೂಡೆಂಟ್ ಆಗಿದ್ರೆ, ಡಿಗ್ರಿ ಕ್ಲಾಸಸ್ ನಲ್ಲಿ ನಿಮ್ಗೆ ಕ್ಲಾಸಸ್ ಕಾಲೇಜಲ್ಲಿ ನಡೆಯುತ್ತೋ ಬಿಡುತ್ತೋ ದಟ್ ಇಸ್ ಸೆಕೆಂಡರಿ. Attend your classes because attendance is also important in your degree classes. Attendance ತಗೊಳ್ಳಿ, ಆದ್ರೆ ಟೈಮ್ ಸಿಕ್ಕಿದಾಗ, ಅಂದ್ರೆ when there is no practicals or when there are no classes after your college hours, 3 o'clock ಬಿಡ್ಬೋದು, 4 o'clock ಕಾಲೇಜ್ ಮುಗಿಬೋದು, ಆ ಟೈಮಲ್ಲಿ read something so that you can prepare yourself when you are in your degree college itself. ಡಿಗ್ರಿ ಕಾಲೇಜಲ್ಲಿ ನೀವು ಮೈಂಡ್ ಸೆಟ್ ಮಾಡ್ಕೊಳ್ತು ಅಂದ್ರೆ you can start your preparations from your degree college itself. Next is just graduated, that is when you come out of the degree college, ಅಂದ್ರೆ ನೀವು ಡಿಗ್ರಿ ಹೋಲ್ಡರ್ ಆಗಿ ಈಚೆಗೆ ಬರ್ತಿದ್ದಾಗೆ ಕಾಲೇಜಿಂದ, when you get your degree, then you require 1 year of complete dedication. ಅಂದ್ರೆ 1 ವರ್ಷ ನೀವು ವೆರಿ ಹಾರ್ಡ್ ವರ್ಕ್, ಕಂಪ್ಲೀಟ್ ಆಗಿ ಎಲ್ಲ ಸೋಷಿಯಲ್ ಲೈಫ್ನು ಕೂಡ ದೂರ ಇಟ್ಟು 1 ವರ್ಷ ತಪಸ್ಸು ತರ ಮಾಡಿದ್ರೆ ಮಾತ್ರ ಯು ಕ್ಯಾನ್ ಕ್ರ್ಯಾಕ್ ದಿಸ್ ಎಕ್ಸಾಮ್. ಹಾಗೂ ಚಿಕ್ಕ ವಯಸ್ಸಲ್ಲೇ ನೀವು ಪಾಸ್ ಆಗೋ ಚಾನ್ಸಸ್ ಇರುತ್ತೆ ಸಿವಿಲ್ ಸರ್ವಿಸಸ್ ನ. Next, as a working aspirant, like myself, I told you, I was a working aspirant for the civil service. Naan kelsa martidagene I took up the exams. Working aspirant ಆಗಿದಾಗ you need to put more efforts. ಅಂದ್ರೆ ನೀವು ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕಾಗುತ್ತೆ ವರ್ಕಿಂಗ್ ಆಸ್ಪಿರೆಂಟ್ಸ್ ಇದ್ದಾಗ. ಲೈಕ್ ವರ್ಕಿಂಗ್ ಬ್ಯಾಲೆನ್ಸ್ ಮಾಡಬೇಕು, ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡಬೇಕು, and also the civil service also you need to balance. How you are going to balance this depends on the hours of hard work you put to it. Like early morning you get up, ಸ್ವಲ್ಪ ತ್ಯಾಗ ಮಾಡ್ಲೇಬೇಕಾಗತ್ತೆ ಎಲ್ಲಾರನು. ಸೊ ಹಾಗಾಗಿ ನಿಮ್ದು ಏನೇ ಅಭ್ಯಾಸಗಳಿದ್ರು, ಲೇಟ್ ಆಗಿ ಎದ್ದೇಳೋದು, ಅದೆಲ್ಲ ಏನೇ ಅಭ್ಯಾಸ ಇದ್ರು ಎಲ್ಲ ಕಟ್ಟಿಟ್ಬಿಡಿ. So the first thing is get up early in the morning, as early as possible. You read for yourself, go for the work. Then again in the lunch break, ನಿಮ್ಗೆ ಊಟದ ಟೈಮಲ್ಲೂ ಸಹ 1 hour ಸಿಕ್ಕರೂ ಪರವಾಗಿಲ್ಲ, start reading there itself at your working place. And everything is online these days. ಅಂದ್ರೆ ಎಲ್ಲವೂ ಸಹ ಆನ್ಲೈನ್ ಅಲ್ಲಿ ದೊರೆಯುತ್ತೆ ಈ ಕಾಲದಲ್ಲಿ. ಸೊ ಹಾಗಾಗಿ ನೀವು ವರ್ಕಿಂಗ್ ಅಂಡ್ ಆನ್ಲೈನ್ ಎರಡೂ ಕೂಡ ನೀವು ಬ್ಯಾಲೆನ್ಸ್ ಮಾಡ್ಬೋದು. ಲೈಕ್ ಇಫ್ ಯು ಹ್ಯಾವ್ ಅ ಲ್ಯಾಪ್ಟಾಪ್ ಇನ್ ಫ್ರಂಟ್ ಆಫ್ ಯು ವೈಲ್ ವರ್ಕಿಂಗ್, ಯು ಕ್ಯಾನ್ ಓಪನ್ ದಿ ಅದರ್ ಸ್ಕ್ರೀನ್, ಯು ಕ್ಯಾನ್ ಆಲ್ಸೋ ರೀಡ್ ದೇರ್. ಮತ್ತೆ ನೆಕ್ಸ್ಟ್ ಈವ್ನಿಂಗ್ ಟೈಮ್, ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ವರ್ಕ್, ಸ್ಟಾರ್ಟ್ ರೀಡಿಂಗ್ ಫಾರ್ ದಿ ಎಕ್ಸಾಮ್ಸ್. This is what I did, but with family support. So I could make it with my family support. Then as an experienced aspirant, like ಈಗ ಕೆಲವರು ಇರ್ತಾರೆ, 1 time, 2 time, like first time, second time and third time they would have attempted the civil services, but they would have not made it. I would kindly suggest, like this is my honest suggestion, after 3 attempts please do not take up the civil services exams. ಯಾಕೆ ಅಂದ್ರೆ
ಫಸ್ಟ್ ಅಟೆಂಪ್ಟ್ ಅಲ್ಲಿ ಫೇಲ್ಯೂರ್ ಆದ್ರೆ ಸೆಕೆಂಡ್ ಅಟೆಂಪ್ಟ್ ಟ್ರೈ ಮಾಡಿ, ಸೆಕೆಂಡ್ ಫೇಲ್ಯೂರ್ ಆದ್ರೆ ಥರ್ಡ್ ಅಟೆಂಪ್ಟ್ ಟ್ರೈ ಮಾಡಿ. ಬಟ್ ಥರ್ಡ್ ಅಟೆಂಪ್ಟ್ ಇಫ್ ಯು ಕ್ಲಿಯರ್ ಇಟ್ಸ್ ವೆಲ್ ಅಂಡ್ ಗುಡ್, ಬಟ್ ಇಫ್ ಯು ಡೋಂಟ್ ಕ್ಲಿಯರ್, please make it like you join for any work or you join for a job, you take up the job and then pursue for the civil service. ಆಗ ಕಂಪ್ಲೀಟ್ ಆಗಿ ಸಿವಿಲ್ ಸರ್ವಿಸ್ಗೆ ಅಂತಾನೆ ನೀವು ಡೆಡಿಕೇಶನ್ ಮಾಡಿದ್ರೆ ಖಂಡಿತ ನೀವು ಲೈಫಲ್ಲಿ ಯು ವಿಲ್ ಲೂಸ್ ದಿ ಪ್ರೆಷಿಯಸ್ ಟೈಮ್ ಇನ್ ಯೋರ್ ಲೈಫ್, ಬಿಕಾಸ್ ಲೈಫ್ ಇಸ್ ನಾಟ್ ಓನ್ಲಿ ಸಿವಿಲ್ ಸರ್ವಿಸ್, ಯು ಹ್ಯಾವ್ ಸ್ಟಿಲ್ ಮೋರ್. ಯಾಕಂದ್ರೆ ಒಂದು ಅಟೆಂಪ್ಟಿಗೆ 2 years ವೇಸ್ಟ್ ಆಗುತ್ತೆ, because 1 year for the preparation and the other year for the exams, that is the 3 stages of the exams. So ಅಲ್ಲಿ ನಿಮ್ಗೆ 2 ವರ್ಷ ಹೋಗುತ್ತೆ ಫಸ್ಟ್ ಅಟೆಂಪ್ಟ್ ಗೆ, ಸೆಕೆಂಡ್ ಅಟೆಂಪ್ಟ್ ಗೆ ಮತ್ತೆ 1 ವರ್ಷ ಹೋಗುತ್ತೆ, ಥರ್ಡ್ ಅಟೆಂಪ್ಟ್ ಗೆ ಮತ್ತೆ ಇನ್ನೊಂದು ವರ್ಷ ಹೋಗುತ್ತೆ. ಸೊ ಟೋಟಲಿ ಯು ಆರ್ ಲೂಸಿಂಗ್ 4 to 5 years for your 3 attempts. So that's hardly you can take up in your life. You have other responsibilities in your life to come up with. So I would suggest after 3 attempts, take up the other jobs, then pursue further for the civil service exams. Now coming to the exam process yav tara irutte anta. First will be like the notification. What the figures you are seeing in this slide, that is the dates and the year of year 2022 I have put up. These are the tentative dates. These might change actually. Andre ಗವರ್ಮೆಂಟ್ ಅಲ್ಲಿ ಚೇಂಜಸ್ ಆಗ್ಬೋದು. Like for the prelims, it is June 5th, 2022. For the mains, it is expected to be held in the September 16th, 2022. And the interview or the personality test dates, they are expected in the month of January or March 2023. So as you all are seeing, this takes up almost 2 years. The exams will be taking up almost 1.5 to 2 years. So these are the exam process. That is, one is the prelims exam, June or July nalli irbodu prelims, that is the preliminary stage. Main stage, October, November alli irbodu. Personality test may be in the March of the next year, and the results may come out in the May of next year. Before proceeding for the preparation ಸಿವಿಲ್ ಸರ್ವಿಸ್ಗೆ ಪ್ರಿಪರೇಷನ್ ಅಥವಾ ನಾಗರಿಕ ಸೇವಾ ಪರೀಕ್ಷೆಗಳಿಗೆ ನೀವು ಪ್ರಿಪೇರ್ ಆಗೋದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರೋ ಕೆಲವು ವಿಷಯಗಳಿದೆ. ದಟ್ ಈಸ್ ದಿ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅಂದ್ರೆ ಯಾರ್ಯಾರು ಎಲಿಜಿಬಲ್ ಇದಾರೆ ಎಕ್ಸಾಮ್ಗೆ, ಹೂ ಅಂಡ್ ಆಲ್ ಕ್ಯಾನ್ ಟೇಕ್ ದ ಎಕ್ಸಾಮ್ಸ್ ಅಂಡ್ ಹೂ ಕೆನಾಟ್ ಟೇಕ್ ದ ಎಕ್ಸಾಮ್ಸ್, ಯಾರು ಪರೀಕ್ಷೆ ಬರಿಬಹುದು, ಯಾರು ಪರೀಕ್ಷೆ ಬರೆಯೋದಕ್ಕೆ ಆಗಲ್ಲ ಅಂತ. ಸೊ ಎಕ್ಸಾಮ್ದು ಏಜ್ ಲಿಮಿಟ್ ಏನಂದ್ರೆ 21 to 32 years. Minimum is 21 years. You have to be 21 years. And 32 years with age relaxation. And the 32 years is not the deadline or the maximum age limit. It depends on the category. And the category wise nimge age relaxation irutte. Next is educational qualification for the exams is just a degree. And there one graduation degree idre saaku nimge. It can be either BA, it can be either BCom, athwa neevu MBBS agirbodu, BE agirbodu, any degree, MBA agirbodu, MCA, BCA, any degree, just for the exams it is enough. And you have to be nationality and the Indian citizens agidre matra ಪರೀಕ್ಷೆ ತಗೊಳ್ಬಹುದು. NRI agli athwa persons of Indian origin agli avaru ತಗೊಳ್ಳಿಕ್ಕೆ ಬರಲ್ಲ. Next comes to the age relaxation and the number of attempts. ಇದು ಸಹ ತುಂಬಾ ಇಂಪಾರ್ಟೆಂಟ್. You should know this actually. ಜನರಲ್ ಕ್ಯಾಟಗರಿಲಿ ನೀವು ಪರೀಕ್ಷೆ ಬರಿತೀನಿ ಅನ್ನೋದಾದ್ರೆ your age limit will be 32. Andre maximum age limit 32 and number of attempts will be 6 attempts. So 6 attempts ಆದ್ಮೇಲೆ ನೀವು ಪರೀಕ್ಷೆ ತಗೊಳ್ಳಿಕ್ಕಾಗಲ್ಲ. And if you're backward community, you're coming from the backward community like OBC, ನಮ್ಮ community ಅಥವಾ ನಮ್ಮ ಜನಾಂಗ ಕೂಡ OBC ಕ್ಯಾಟಗರಿಗೆ ಬರುತ್ತೆ. So we have an upper age limit relaxation up to 35 years. ಅಂದ್ರೆ ನಾವು 35 ವರ್ಷದವರೆಗೂ ಸಹ ಪರೀಕ್ಷೆ ತಗೊಳ್ಬಹುದು. And we have number of attempts 9. ನಮ್ಗೆ 9 attempts ಇರುತ್ತೆ. And coming to the reservation category, SC and ST, ಅವರಿಗೆ 37 years age relaxation. Up to 37 years they can take up the exams. 37 years ವರೆಗೂ ಅನ್ಲಿಮಿಟೆಡ್ ಅಟೆಂಪ್ಟ್ಸ್, ಅಂದ್ರೆ ಎಷ್ಟು ಅಟೆಂಪ್ಟ್ಸ್ ಬೇಕಾರೋ ಅಪ್ ಟು 37 years ಎಷ್ಟು ಅಟೆಂಪ್ಟ್ಸ್ ಬೇಕಾರೋ ಅವರು ತಗೊಳ್ಬಹುದು. ಫಾರ್ ದ ಡಿಫೆನ್ಸ್ ಸರ್ವಿಸಸ್ ಪರ್ಸನಲ್ ಅವರಿಗೆ 35 years age relaxation and 9 attempts. ಫಾರ್ ದ ಎಕ್ಸ್ ಸರ್ವಿಸ್ ಮೆನ್ ಅಂದ್ರೆ ಎಕ್ಸ್ ಮಿಲಿಟರಿ ಯಾರಿದ್ದಾರೆ ಅವರು ಲೈಕ್ ಆರ್ಮಿ ಆಗಿರ್ಬೋದು, ನೇವಿ ಅಥವಾ ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದವರು ಅಥವಾ VRS ತಗೊಂಡವರು, ದೇ ಕ್ಯಾನ್ ಕಮ್ ಇನ್ ಟು ದಿಸ್. ಅವರಿಗೆ ಏಜ್ ರಿಲ್ಯಾಕ್ಸೇಷನ್ 37 and number of attempts 9. ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ.
For them, it is 42 years upper age relaxation ಇರೋದವ್ರಿಗೆ 42 years ವರೆಗೂ ಎಕ್ಸಾಮ್ ತಗೊಳ್ಬೋದು with 9 attempts. This is the summary of the eligibility criteria, what I have given here. Basically what I said, the nationality and the educational qualification, that is any graduate degree from a recognized university. It is important. Illi ನೀವು ನೋಟ್ ಡೌನ್ ಮಾಡೋದು ಏನಂದ್ರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಇಟ್ ಶುಡ್ ನಾಟ್ ಬಿ an unrecognized university. ಗವರ್ಮೆಂಟ್ ಇಂದ ಮಾನ್ಯ ಪಡೆದಂತಹ ವಿದ್ಯಾಲಯಗಳಿಂದ ಮಾತ್ರ ನೀವು ಈ ಡಿಗ್ರಿ ಹೋಲ್ಡರ್ ಆಗಿದ್ರೆ ಮಾತ್ರ ಪರೀಕ್ಷೆಗೆ ಅರ್ಹರಾಗಿರ್ತೀರಾ, ಇಲ್ಲ ಅಂದ್ರೆ ಇಲ್ಲ. And UPSC civil service exam age limit, as I said before, adu minimum 21 years, maximum 32 in the relaxation according to the category. The same I have explained in terms of words I have explained. Adu table alli hakide, ivaga words alli helidini illi. That's it. Coming to the stages of the examination, ಈ ಪರೀಕ್ಷೆಯಲ್ಲಿ ಯಾವ್ಯಾವ ಹಂತಗಳಿರುತ್ತೆ ಅಂತ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಫೋರ್ ಯು ಪ್ರಿಪೇರ್ ಯೋರ್ ಸೆಲ್ಫ್. ಇದನ್ನ ತಿಳ್ಕೊಂಡು ನೀವು ಆಮೇಲೆ ಪ್ರಿಪರೇಷನ್ಗೆ ಕೂತ್ಕೊಳ್ಬೇಕು. ಸೊ ಕಮಿಂಗ್ ಟು ದ ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್, ಫಸ್ಟ್ ಇಸ್ ದ ಪ್ರಿಲಿಮ್ಸ್, ದಟ್ ಈಸ್ ಪ್ರಿಲಿಮಿನರಿ ಸ್ಟೇಜ್ ಅಂತ ಏನ್ ಕರಿತೀವಿ. ದಿಸ್ ವಿಲ್ ಬಿ ದ ಫಸ್ಟ್ ಸ್ಟೆಪ್. ದಿ ಫಸ್ಟ್ ಸ್ಟೆಪ್ ಇಸ್ ದಿ ಜನರಲ್ ಸ್ಟಡೀಸ್ ಅಂಡ್ ದ CSAT. ಜನರಲ್ ಸ್ಟಡೀಸ್ ಅಂದ್ರೆ ಏನಪ್ಪಾ ಅಂದ್ರೆ ಓವರ್ ಆಲ್ ಜನರಲ್ ನಾಲೆಡ್ಜ್ ಅಂತ ಹೇಳ್ಬೋದು. That is the general studies paper. ಇನ್ನೊಂದು ಸೆಕೆಂಡ್ ಪೇಪರ್ ಏನಂದ್ರೆ CSAT paper. That is CSAT ಅಂದ್ರೆ civil services aptitude test ಅಂತ ಕರಿತೀವಿ. So that is the second paper. That would be the second paper in prelims. Prelims is nothing but ಈ preliminary stage ಅಂದ್ರೆ ನಿಮ್ಮ ಒಂದು ಕ್ವಾಲಿಫೈ ಆಗ್ತೀರಾ ಇಲ್ವಾ ಮೇನ್ಸ್ ಎಕ್ಸಾಮ್ಗೆ ಅಂತ ಮಾತ್ರ ನೋಡ್ತಾರೆ. And it will be like objective type questions. ಅಂದ್ರೆ ಎಲ್ಲವೂ ಸಹ ನೀವು ಟಿಕ್ ಮಾಡಿ ಮಾಡುವಂತ ಪರೀಕ್ಷೆ ಆಗಿರುತ್ತೆ. ಜನರಲ್ ಸ್ಟಡೀಸ್ ಆಗಿರ್ಬೋದು, CSAT ಆಗಿರ್ಬೋದು. Coming to the mains, that is second. Prelims clear ಆಯ್ತು ಅಂದ್ರೆ ನೀವು, you are eligible for the mains exam. So coming to the mains exam, you have 9 theory papers. This will be very tedious. ಇದು ಹೇಗೆ ಅಂದ್ರೆ ನೀವು you have to sit like a rock and work like a clock. ಆ ತರ ಇರುವಂತ ಇದದು theory papers. Lengthy answers ಬರೀಬೇಕಾಗುತ್ತೆ, and you should be ready to write the lengthy answers with knowledgeable and with points. So GS papers ಇರುತ್ತೆ, general studies. There will be 4 general studies papers in theories and 1 essay paper. ಅಂದ್ರೆ ಒಂದು ಪ್ರಬಂಧ ಪೇಪರ್ ಇರುತ್ತೆ. ಆಮೇಲೆ ಒಂದು ಆಪ್ಷನಲ್ ಸಬ್ಜೆಕ್ಟ್ ನೀವು ಚೂಸ್ ಮಾಡ್ಕೊಳ್ಬೇಕು, and that optional subject will have 2 papers again. So totally 9 ಎಷ್ಟಾಯ್ತು, 7 papers ಆಯ್ತು. Coming to the language papers, again languages ಅಲ್ಲಿ 2 paper ಇರುತ್ತೆ. One paper is the English language, that is compulsory for everyone. And the other language paper is your mother tongue. ಅಂದ್ರೆ ನಿಮ್ಮ regional language ಅಥವಾ mother tongue ಏನಿದೆ ಆ language paper ನೀವು choose ಮಾಡ್ಕೊಳ್ಬೋದು. So that is the mains, that is the pattern of the mains exam. Coming to the personality test, I would rather say it as a personality test than interview. ಯಾಕೆ ಅಂದ್ರೆ here what the test is your personality. Interview is like your academics. ನಿಮ್ academics ಅಲ್ಲಿ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ಚೆಕ್ ಮಾಡೋದನ್ನ interview ಅಂತ ಕರಿತೀವಿ. But personality test is very different. Prelims, mains ಎರಡು ನೀವು ಕ್ಲಿಯರ್ ಆಗಿದ್ದೀರಾ ಅಂದ್ರೆ next step is your personality. ಅಂದ್ರೆ are you eligible to sit in the post of IAS or KES? Are you really fit for civil service? ನೀವು ಒಬ್ಬ ಸಿವಿಲ್ ಸರ್ವೆಂಟ್ ಆಗೋದಿಕ್ಕೆ ಅಥವಾ ನಾಗರಿಕ ಸೇವೆಗಳಿಗೆ ನೀವು ಏನಂತಾರೆ ನೀವು ಅರ್ಹರಿದ್ದೀರಾ ಅನ್ನೋದು ಟೆಸ್ಟ್ ಮಾಡೋದೇ ಈ ಪರ್ಸನಾಲಿಟಿ ಟೆಸ್ಟ್ ಅಂತ ಕರೀತಾರೆ. ಅಂದ್ರೆ ಓವರ್ ಆಲ್ ನಿಮ್ ಪರ್ಸನಾಲಿಟಿನ ಚೆಕ್ ಮಾಡ್ತಾರೆ ಇದ್ರಲ್ಲಿ. ಅಂದ್ರೆ ಹೌ ವಿಟ್ಟಿ ಯು ಆರ್ and how intelligent you are. Nearly recently in 2021, 10 lakhs of candidates have appeared for the UPSC prelims, and in 2020 there were 11 lakh candidates who had appeared. Next syllabus galna ನೀವು ತಿಳ್ಕೊಳ್ಬೇಕು before preparing yourself. The next stage will be the syllabus, like prelims ಗೆ ಏನ್ syllabus ಇರುತ್ತೆ, mains ಗೆ ಏನ್ syllabus ಇರುತ್ತೆ, ಹಾಗೂ personality test ಗೆ there was no syllabus for the personality test. So these stages are also important. ಅಂದ್ರೆ ಒಂದು ಪ್ಯಾಟ್ರನ್, ಈ ಪರೀಕ್ಷೆಗಳ ಈ ಸಿವಿಲ್ ಸರ್ವಿಸಸ್ ಪರೀಕ್ಷೆಗಳ ಪ್ಯಾಟ್ರನ್ ಯಾವ ತರ ಇರುತ್ತೆ ಅಂತ ನೀವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ದೆನ್ ಯು ಮೂವ್ ಆನ್ ವಿತ್ ಯೋರ್ ಪ್ರಿಪರೇಷನ್. ಪ್ರಿಲಿಮ್ಸ್ ಇನ್ ಡೀಟೇಲ್, ಹಿಯರ್ ಐ ಹ್ಯಾವ್ ಪುಟ್ ಅ ಟ್ಯಾಬ್ಯುಲರ್ ಕಾಲಮ್ ಸೊ ದಟ್ ಇದೊಂದು ಜಿಸ್ಟ್ ಕೊಟ್ಟ ಹಂಗೆ ನಿಮ್ಗೆ ಪ್ರಿಲಿಮ್ಸ್ ಯಾವ ತರ ಇರುತ್ತೆ ಅಂತ. ದೇರ್ ಆರ್ 2 ಕಂಪಲ್ಸರಿ ಪೇಪರ್ಸ್, ದಟ್ ಈಸ್ ಆಸ್ ಐ ಸೆಡ್ ಜನರಲ್ ಸ್ಟಡೀಸ್ ಪೇಪರ್ 1 ಇರುತ್ತೆ, ಪೇಪರ್ 2 ಇಸ್ ಯೋರ್ ಆಪ್ಟಿಟ್ಯೂಡ್ ಟೆಸ್ಟ್ ಪೇಪರ್. First paper ಅಲ್ಲಿ 100 questions, second paper ಅಲ್ಲಿ you have 80 questions.
And total number of marks allotted is 400, 200 from GS paper 1 and 200 from CSAT paper. And main important point you have to remember here is the negative marking. Ellaru saha idr kade gamana kodi. Prelims alli negative marking anta ondide. Andre ನೀವು ಒಂದು ಕ್ವೆಶನ್ ತಪ್ಪು ಮಾಡಿದ್ರೆ ಆ ಕ್ವೆಶನ್ಗೆ ಅಲಾಟ್ ಮಾಡಿರುವಂತ ಮಾರ್ಕ್ಸ್ ಅಲ್ಲಿ 1/3 ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್. ಸೊ ನೀವು ಇದರಲ್ಲಿ ಪ್ರಿಸೈಸ್ ಆಗಿ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಮಾತ್ರ ನೀವು ಪ್ರಿಲಿಮ್ಸ್ ಅಲ್ಲಿ ಟಿಕ್ ಮಾಡ್ಬೇಕು. ಆನ್ಸರ್ ಗೊತ್ತಿಲ್ಲ, ಗೆಸ್ ಮಾಡಿ ಮಾಡ್ತೀನಿ ಅಂದ್ರೆ ಖಂಡಿತ ಮಾಡಕ್ ಹೋಗ್ಬಾರ್ದು. ಗೆಸ್ ಮಾಡಿ ನೀವು ಮಾಡ್ತು ಅದು ರಾಂಗ್ ಆಯ್ತು ಅಂದ್ರೆ ಖಂಡಿತ ಯು ವಿಲ್ ಲೂಸ್ 1/3 ಮಾರ್ಕ್ಸ್ allotted to that question. And time allotted for the papers is 2 hours in the morning for paper 1 and 2 hours in the afternoon for the CSAT paper. This is the pattern and the syllabus. Now coming to in detail of the prelims, that is, it is only meant, as I said, it is only meant for the screening of the candidate for the subsequent stages of the exam. Screening andre, they want to select only the candidates who can manage the time, who can answer very wisely. Adu screening test ಆಗುತ್ತೆ. So objective type questions ಇಟ್ಟಿರೋದೇ ಅದಕ್ಕೆ. So lakhs of people are taking the exams ಅಂದಾಗ you can imagine they cannot take all the lakhs together for the mains exam. So ಅಲ್ಲೇ ಸ್ವಲ್ಪ ಅರ್ಧಕ್ಕರ್ಧ ಅಲ್ಲೇ ಕ್ಲಿಯರ್ ಆಗೋಗುತ್ತೆ ಪ್ರಿಲಿಮ್ಸ್ ಅಲ್ಲೇನೆ. So marks obtained in the prelims, ಇನ್ನೊಂದು important point ನೀವು ನೋಟ್ ಡೌನ್ ಮಾಡ್ಕೋಬೇಕು ಅನ್ನೋದಾದ್ರೆ, the marks obtained in the prelims will not be added up while arriving at the final rank list. That is, whatever the marks you score in the prelims, na prelims ಅಲ್ಲಿ ಇಷ್ಟೊಂದು ಮಾರ್ಕ್ಸ್ ತೆಗೆದೆ ಅದನ್ನ ಇವರು ಲಾಸ್ಟ್ ಫೈನಲ್ ಕನ್ಸಿಡರ್ ಮಾಡಿಲ್ಲ. ಇಲ್ಲ, that's wrong. The prelims is only for the screening test. That is only for the eligibility test for the next step. That is the next stage of the examination. That is mains exam. So ಹಾಗಾಗಿ ಇದ್ರಲ್ಲಿ ನೀವು ಎಷ್ಟೇ ಮಾರ್ಕ್ಸ್ ಸ್ಕೋರ್ ಮಾಡಿದ್ರು ಸಹ ಅದನ್ನ ಫೈನಲ್ ರ್ಯಾಂಕ್ ಲಿಸ್ಟ್ ಗೆ ಖಂಡಿತ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಇಸ್ ದ ಸಿಲೆಬಸ್ ಫಾರ್ ದ GS prelims paper 1. So paper 1 ಅಲ್ಲಿ ಏನ್ ಸಿಲೆಬಸ್ ಇದೆ ಅನ್ನೋದಾದ್ರೆ, like current events for the national and international importance. Current events, national and international importance andre, this is for the IAS exams. What I have given is for the UPSC, but KPSC ನೀವು ರೆಡಿ ಆಗ್ಬೇಕು ಅಂದ್ರೆ current events for the Karnataka also you have to get ready with it. So ಎಲ್ಲಾದು ಸಹ ಇಲ್ಲಿ ನಾನು ಏನ್ ಹೇಳಿದೀನಿ ಪಾಯಿಂಟ್ ವೈಸ್, these are all related to UPSC exams. ಇದಕ್ಕೆ ನೀವು ಕರ್ನಾಟಕದ್ದೇ ಮಾಹಿತಿಗಳನ್ನ ಸೇರಿಸ್ಕೊಂಡು ಓದಿದಾಗ KPSC ಎಕ್ಸಾಮ್ಸ್ ಕೂಡ ಬರಿಬಹುದು. ಅಂದ್ರೆ ಅಲಾಂಗ್ ವಿತ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ current events or the history or the geography or the polity or the economy, you include Karnataka's history, Karnataka's geography, Karnataka's polity, governance, and the economic and social development when you're preparing for the KPSC exams. So ಹಾಗಾಗಿ ಕರೆಂಟ್ ಇವೆಂಟ್ಸ್ ಏನ್ ಬರುತ್ತೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಗಳು ನೀವು ಪ್ರತಿದಿನ ನ್ಯೂಸ್ ಪೇಪರ್ ಅಲ್ಲಿ ಏನ್ ಓದ್ತಿರ್ತೀರಾ, ಯು ನೀಡ್ ಟು ಕೀಪ್ ಇಟ್ ಅಪ್ಡೇಟೆಡ್ ಆನ್ ದಟ್. ಹಿಸ್ಟ್ರಿ ಆಫ್ ಇಂಡಿಯಾ ಅಂಡ್ ನ್ಯಾಷನಲ್ ಇಂಡಿಯನ್ ಮೂವ್ಮೆಂಟ್, ಅದ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಸ್ಟ್ರಿ ಹ್ಯಾಸ್ 3 stages in our country. That is, one is the ancient Indian history, medieval Indian history, and the modern Indian history. So all the 3 you have to be thorough with it. And Indian and world geography, that is physical, economic and social geography. ಇಂಡಿಯಾದು, ವರ್ಲ್ಡ್ದು, ಕರ್ನಾಟಕದು ಕೂಡ ತಿಳ್ಕೊಳ್ಳಿ ಫಾರ್ ದ KPSC ಎಕ್ಸಾಮ್. ನೆಕ್ಸ್ಟ್ ಇಂಡಿಯನ್ ಪಾಲಿಟಿ ಅಂಡ್ ಗವರ್ನೆನ್ಸ್, ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ತುಂಬಾ ಮುಖ್ಯ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಸ್ಪೆಷಲಿ ಯೋರ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಅದ್ರ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ, ಸೊ ದಟ್ ಇಟ್ ವಿಲ್ ಅಪಿಯರ್ ಫಾರ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಫಾರ್ ಮೇನ್ಸ್. ದೆನ್ ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್ ಆಗಿರ್ಬೋದು, ಪಬ್ಲಿಕ್ ಪಾಲಿಸಿ, ರೈಟ್ಸ್ ಇಶ್ಯೂಸ್, ಇವೆಲ್ಲವೂ ಸಹ ಪಾಲಿಟಿಕ್ಸ್ ಸೇರ್ಕೊಳ್ಳುತ್ತೆ. Coming to economic and social development, that is sustainable development ಆಗಿರ್ಬೋದು, poverty, inclusion, demographics, social sector initiative, etc. ಅಂದ್ರೆ ಇಲ್ಲಿ ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, economic and social development ಅಂದ್ರೆ these are the schemes that what the government has come up with for the empowerment of the people. Like ಅಂದ್ರೆ ಜನರ ಒಂದು ಒಳಿತಿಗೋಸ್ಕರ ಸರ್ಕಾರ ಯಾವ್ಯಾವ ಸ್ಕೀಮ್ಗಳನ್ನ ತಂದಿದೆ ಆ ಸ್ಕೀಮ್ಗಳನ್ನ ನೀವು ಖಂಡಿತವಾಗ್ಲೂ ಓದ್ಲೇಬೇಕು. ನ್ಯಾಷನಲ್ ಲೆವೆಲ್ ಸ್ಕೀಮ್ಸ್ ಆಗಿರ್ಬೋದು ಅಥವಾ ನಮ್ಮ ಸ್ಟೇಟ್ ಲೆವೆಲ್ ಸ್ಕೀಮ್ಸ್ ಆಗಿರ್ಬೋದು, ಎರಡನ್ನೂ ಸಹ ನೀವು ತರವಾಗಿರ್ಬೇಕು. ನೆಕ್ಸ್ಟ್ ದಿ ಜನರಲ್ ಇಶ್ಯೂಸ್ ಆನ್ ದಿ ಎನ್ವೈರನ್ಮೆಂಟಲ್, ಎಕಾಲಜಿ, ಬಯೋಡೈವರ್ಸಿಟಿ ಅಂಡ್ ದ ಕ್ಲೈಮೇಟ್ ಚೇಂಜ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ದಿ ಕ್ವೆಶನ್ಸ್ ಹ್ಯಾವ್ ಬೀನ್ ಆಸ್ಕ್ಡ್ ಮೋರ್ ಫ್ರಮ್ ದಿ ಎನ್ವೈರನ್ಮೆಂಟಲ್ ಇಶ್ಯೂಸ್. ಅಂದ್ರೆ ಜಾಸ್ತಿ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂಡ್ ಜನರಲ್ ಸೈನ್ಸ್ ಏನಿದೆ ಇದರಿಂದ ಕ್ವೆಶನ್ಸ್ ಗಳು ಅರ್ಧಕ್ಕರ್ಧ ಕ್ವೆಶನ್ಸ್ ಇದರಿಂದಾನೇ ಬರ್ತಾ ಇದೆ ನಿಮಗೆ ಪ್ರಿಲಿಮ್ಸ್ ಅಲ್ಲಿ. ಸೊ ಇಂಡಿಯನ್ ಪಾಲಿಟಿ, ಹಿಸ್ಟ್ರಿ ಆಗಿರ್ಬೋದು ಅಥವಾ ಎಕನಾಮಿಕ್ ಸೋಷಿಯಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಅದೆಲ್ಲದಕ್ಕಿಂತ ಹೆಚ್ಚಿನ ಒತ್ತನ್ನು ಪರೀಕ್ಷೆಗಳಲ್ಲಿ ಆದಷ್ಟು ಎನ್ವೈರನ್ಮೆಂಟ್ ಗೆ ನೀಡ್ತಿದ್ದಾರೆ.
So you should be thorough with the environmental ecology, biodiversity, and the climate change. Now coming to the CSAT paper, that is aptitude test paper, that is the preliminary paper 2 ನಲ್ಲಿ ಏನು ಹೇಳ್ತೀವಿ ಅದು comprehension skills ಅಂತ ಕರೀತಾರೆ. Comprehension skill ಅಂದ್ರೆ ನೀವು ಆ ಕೊಟ್ಟಿರ್ತಕ್ಕಂತಹ ಕಮ್ಮಿ ಸಮಯದಲ್ಲಿ, only you will have 2 hours time. In that there will be some 4 to 5 questions of comprehension, that is reading a paragraph. ಒಂದು ಪ್ಯಾರಾ ಕೊಟ್ಟಿರ್ತಾರೆ, ಆ ಪ್ಯಾರಾನ ನೀವು ಓದಿ, next the below answer should be below questions must be answered. So that is your comprehension skill, and you should be very quick enough to read the passage and also to understand the gist of the passage, the glimpse of the passage, and you should be very perfect in answering the questions related to that paragraph. Then the interpersonal skills, including the communication skills. Andre ee communication skills mele questions irutte, like when you become an IAS or KS officer, nimma communication skill yav reeti ide anta test maduvantaddu. Then logical reasoning and analytical ability, andre imagine you are an officer already anta questions irutte. Imagine that you are such an officer, like what is your logical reason, what you give for when particular situation is happening. Andre ನೀವು ಆ ಸಿಚುವೇಶನ್ ಅಲ್ಲಿ ಇದ್ರೆ ನೀವು ಯಾವ ರೀತಿ ನೀವು ಥಿಂಕ್ ಮಾಡ್ತೀರಾ ಅಂತ, ಅಥವಾ ಯಾವ ರೀತಿ ರೀಸನ್ಸ್ ಗಳನ್ನ ನೀವು ಕೊಡ್ತೀರಾ ಅನ್ನೋದು, ಅದು ಲಾಜಿಕಲ್ ರೀಸನಿಂಗ್ ಅಂಡ್ ಅನಾಲಿಟಿಕಲ್ ಎಬಿಲಿಟಿ, ದಟ್ ವಿಲ್ ಬಿ ಟೆಸ್ಟೆಡ್. And the next will be the decision making and the problem solving again. And general mental ability is nothing but your maths. Idu purely maths agate. General mental ability and basic numeracy, these two are related to maths. So iderdunu saha ನೀವು maths kuda importance ಕೊಡ್ಬೇಕು. If you are from a background of arts student ಆಗಿದ್ರು ಸಹ ನೀವು maths ಆಗ್ಲಿ ಸೈನ್ಸ್ ಆಗ್ಲಿ ನೀವು ಖಂಡಿತ ಎರಡಕ್ಕೂ ಸಹ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟು ನೀವು ಆದಷ್ಟು ಇನ್ನೂ ಹೆಚ್ಚಿನ ಪರಿಶ್ರಮ ನೀವು ಪಡಬೇಕಾಗತ್ತೆ. ಸೈನ್ಸ್ ಸ್ಟೂಡೆಂಟ್ಸ್, ಆಕ್ಚುಲಿ ಮೋಸ್ಟ್ ಆಫ್ ದ ಸಿವಿಲ್ ಸರ್ವಿಸಸ್ ಆರ್ ಕ್ರಾಕ್ಡ್ ಬೈ ದ ಸೈನ್ಸ್ ಸ್ಟೂಡೆಂಟ್ಸ್. ಯಾಕೆ ಅಂದ್ರೆ ದೇ ಹ್ಯಾವ್ ಅನ್ ಅಪರ್ ಹ್ಯಾಂಡ್ ಆನ್ ದಿಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಸಬ್ಜೆಕ್ಟ್ಸ್. ಬಟ್ ನನ್ಲೆಸ್ ಡೋಂಟ್ ಬಿ ಆನ್ ಡಿಪ್ರೆಷನ್ ಫಾರ್ ಆರ್ಟ್ಸ್ ಸ್ಟೂಡೆಂಟ್ಸ್. ಯಾರು ಡಿಪ್ರೆಸ್ ಆಗಬೇಡಿ, ಯು ಕ್ಯಾನ್ ಗಿವ್ ಯೋರ್ ಬೆಸ್ಟ್. ಪ್ಲೀಸ್ ಸ್ಟಾರ್ಟ್ ರೀಡಿಂಗ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಫ್ರಮ್ ನೌ ಇಟ್ ಸೆಲ್ಫ್. ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ ತಕ್ಷಣ ಸೈನ್ಸ್ ಮ್ಯಾಥ್ಸ್ ನ ಆರ್ಟ್ಸ್ ಸ್ಟೂಡೆಂಟ್ಸ್ಗಳು ಖಂಡಿತ ತುಂಬಾನೇ ಓದ್ಬೇಕಾಗತ್ತೆ, ಬಿಕಾಸ್ ಕ್ವೆಶನ್ಸ್ ಆರ್ ಮೋರ್ ಆನ್ ದಿ ಸೈನ್ಸ್ ದೀಸ್ ಡೇಸ್. ನಾವು ದೀಸ್ ಆರ್ ಮೈ ಟಿಪ್ಸ್, ಅಂದ್ರೆ ಇದು ನಾನ್ ಪ್ರಿಪೇರ್ ಮಾಡಿರುವಂತ ಟಿಪ್ಸ್ ಗಳು. ಹೌ ಟು ಪ್ರಿಪೇರ್ ಫಾರ್ ದ ಪ್ರಿಲಿಮ್ಸ್ ಆರ್ ಹೌ ಟು ಅಪಿಯರ್ ಫಾರ್ ದ ಪ್ರಿಲಿಮ್ಸ್ ಪರೀಕ್ಷೆನ ನೀವು ಹೇಗೆ ಎದುರಿಸಬೇಕು ಅನ್ನೋದನ್ನ ಇದು ನಾನೇ ನಂದೇ ಆದ ರೀತಿನಲ್ಲಿ ನಾನೊಂದು ಟಿಪ್ಸ್ ಅಂತ ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ರೀಡ್ ದ ನ್ಯೂಸ್ ಪೇಪರ್ಸ್ ಡೈಲಿ. ಆಸ್ ಐ ಸೆಡ್, ವಾರ್ತಾ ಪತ್ರಿಕೆಗಳಾಗಿರ್ಬೋದು, ನಿಮ್ಮ ನ್ಯೂಸ್ ಪೇಪರ್ಸ್ ಗಳಾಗಿರ್ಬೋದು, ಎವ್ರಿ ಡೇ ಯು ಹ್ಯಾವ್ ಟು ಸ್ಟಾರ್ಟ್ ರೀಡಿಂಗ್. ಇದರಲ್ಲಿ ನಾನು ಹೇಳೋದೇನಂದ್ರೆ 2 ನ್ಯೂಸ್ ಪೇಪರ್ಸ್ ನೀವು ಖಂಡಿತ ಓದ್ಬೇಕಾಗತ್ತೆ. ಒನ್ ಇಸ್ ದ ನ್ಯಾಷನಲ್ ಲೆವೆಲ್ ನ್ಯೂಸ್ ಪೇಪರ್ ಅಂಡ್ ದಿ ಅದರ್ ಇಸ್ ದ ಸ್ಟೇಟ್ ನ್ಯೂಸ್ ಪೇಪರ್, ಅಂದ್ರೆ ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಬರ್ತಕ್ಕಂತ ಒಂದು ನ್ಯೂಸ್ ಪೇಪರ್. ಫಾರ್ ದ ನ್ಯಾಷನಲ್ ಲೆವೆಲ್ ಐ ಪ್ರಿಫರ್ ದಿ ಹಿಂದೂ ಪೇಪರ್ ನ ಆದಷ್ಟು ಓದಿ, ಬಿಕಾಸ್ ಹಿಂದೂ ಪೇಪರ್ ಅಲ್ಲಿ ಯು ಹ್ಯಾವ್ ದಟ್ ಲ್ಯಾಂಗ್ವೇಜ್ ಇಸ್ ವೆರಿ ಸಿಂಪಲ್, ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂತ ಲ್ಯಾಂಗ್ವೇಜ್ ಇದೆ. ಅಂಡ್ ಎಡಿಟೋರಿಯಲ್ ಪೇಜ್, ನ್ಯೂಸ್ ಪೇಪರ್ ಓದ್ತೀನಿ ಅನ್ಬಿಟ್ಟು ನ್ಯೂಸ್ ಪೇಪರ್ಗೋಸ್ಕರನೇ ಫುಲ್ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯು ಹ್ಯಾವ್ 10 to 12 ಶೀಟ್ಸ್ ಆಫ್ ನ್ಯೂಸ್ ಪೇಪರ್ಸ್. ಸೊ ಎವ್ರಿ ಡೇ ಬರೀ ನ್ಯೂಸ್ ಪೇಪರ್ಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಅದರಲ್ಲಿ ಯು ಹ್ಯಾವ್ ಟು ಸೆಲೆಕ್ಟ್, ದಟ್ ಈಸ್ ದ ಮೇನ್ ಹೆಡಿಂಗ್ಸ್. ದ ಫಸ್ಟ್ ಶೀಟ್ ಆಫ್ ದ ನ್ಯೂಸ್ ಪೇಪರ್ ಓದ್ಬೇಕು, ದಟ್ ಇಸ್ ಕಂಪಲ್ಸರಿ. And the second is the editorial page, that is the discussion. ಅಲ್ಲಿ editorial page ನಲ್ಲಿ ಒಂದು ಟಾಪಿಕ್ ತಗೊಂಡು ಡಿಸ್ಕಷನ್ ಮಾಡಿರ್ತಾರೆ, that is very important for your mains. So editorial page compulsory ನೀವು ಓದ್ಲೇಬೇಕು ನ್ಯೂಸ್ ಪೇಪರ್ಸ್ ಅಲ್ಲಿ. And the sports sheet, ಸ್ಪೋರ್ಟ್ಸ್ ಏನ್ ಬರುತ್ತೆ ಮಾಹಿತಿ, ಸ್ಪೋರ್ಟ್ಸ್ ಬಗ್ಗೆ ಓದಿ. ಸೈನ್ಸ್ ಬಗ್ಗೆ ಏನ್ ಮಾಹಿತಿ ಬರುತ್ತೆ, ಸೈನ್ಸ್ ಬಗ್ಗೆ ಓದಿ. ಇನ್ ಬೇರೆದು ಯಾವ್ದನ್ನು ಸಹ ಓದೋಕ್ ಹೋಗ್ಬೇಡಿ ನ್ಯೂಸ್ ಅಲ್ಲಿ, ಲೈಕ್ ಯೋರ್ ಕ್ರೈಮ್ ಆಗಿರ್ಬೋದು ಅಥವಾ ಯೋರ್ ಆಡ್ಸ್ ಆಗಿರ್ಬೋದು, ಖಂಡಿತ ಅದೆಲ್ಲ ಓದಿ ಟೈಮ್ ವೇಸ್ಟ್ ಮಾಡಬೇಡಿ. So these are the 4 aspects which you need to concentrate on the newspapers. Next, solving the previous year's question papers. Minimum 10 years. Nan prakara minimum 10 years question papers nim kaiyalli irbeku. So adana solve ಮಾಡಬೇಕು ನೀವು ಖಂಡಿತವಾಗ್ಲೂ. ಎಕ್ಸಾಮ್ ಗೆ ನೀವು ಹೋಗೋದಕ್ಕಿಂತ ಮುಂಚೆ minimum 10 years question papers you need to solve. And not only the civil services exams, go through the question papers of FDA, SDA ಅಥವಾ PSI, ಜುಡಿಷಿಯಲ್ ಎಕ್ಸಾಮ್ಸ್, ಬೇರೆ ಬ್ಯಾಂಕ್ ಎಕ್ಸಾಮ್ಸ್ ಆಗಿರ್ಬೋದು, ಯಾವುದೇ ರೀತಿ ಎಕ್ಸಾಮ್ಸ್ ಗಳಾಗಿರ್ಬೋದು, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಾರ್ ದಟ್ ಮ್ಯಾಟರ್, ಸಾಲ್ವ್ ಮಾಡಿ. ಎಷ್ಟು ಸಾಲ್ವ್ ಮಾಡ್ತೀರಾ ಅಷ್ಟು ಒಳ್ಳೇದು. ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ನೀವು ಎಷ್ಟು ಸಾಲ್ವ್ ಮಾಡ್ತೀರಾ ಅಷ್ಟು ಒಳ್ಳೇದು. ದೆನ್ ಸ್ಟಡಿ NCERT ಟೆಕ್ಸ್ಟ್ ಬುಕ್ಸ್ ಆಫ್ 10th, 11th and 12th ಫಾರ್ ಸೈನ್ಸ್, ಸೋಷಿಯಲ್ ಅಂಡ್ ಮ್ಯಾಥ್ಸ್. ದಿಸ್ ಇಸ್ ದಿ ಮಸ್ಟ್ ಫಾರ್ ಎವ್ರಿ ಒನ್. NCERT ಟೆಕ್ಸ್ಟ್ ಬುಕ್ಸ್ ಏನಿದೆ ಇದು ಕಂಪಲ್ಸರಿ ಎಲ್ಲರೂ ಓದ್ಲೇಬೇಕು ಪ್ರಿಲಿಮ್ಸ್ಗೆ.
because most of the questions are coming from basic science and basic social and maths knowledges. ಅದು NCERT ಪುಸ್ತಕದಿಂದ ಮಾತ್ರ ಸಿಗುವಂತದ್ದು. ನೆಕ್ಸ್ಟ್ ಮೇಕಿಂಗ್ ನೋಟ್ಸ್ ಫಾರ್ ಯೋರ್ ಸೆಲ್ಫ್, ದಟ್ ಇಸ್ ಸಬ್ಜೆಕ್ಟ್ ವೈಸ್. ಒಂದೊಂದು ಸಬ್ಜೆಕ್ಟ್ಗೂ ಸಹ ನಿಮ್ದೇ ಆದಂತ ಒಂದು ನೋಟ್ಸ್ ನ ನೀವು ಪ್ರಿಪೇರ್ ಮಾಡ್ಕೊಳ್ತಾ ಹೋಗಿ. ನೋಟ್ಸ್ ಇಸ್ ಲೈಕ್ ಡೋಂಟ್ ಗೋ ಅಂಡ್ ರೈಟ್ ಪ್ಯಾರಾಗ್ರಾಫ್ಸ್, ಯು ಪ್ರಿಪೇರ್ ಯುವರ್ ನೋಟ್ಸ್ ಪಾಯಿಂಟ್ ವೈಸ್. ಒಂದೊಂದು ಪಾಯಿಂಟ್ ವೈಸ್ ನೀವು ಬರಿತಾ ಹೋಗಿ ನಿಮ್ ನೋಟ್ಸ್ ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ದಟ್ ವುಡ್ ಬಿ ವೆರಿ ಯೂಸ್ಫುಲ್. ಹಿಂದಿನ ದಿನ ನೀವು ಅದನ್ನ ಜಸ್ಟ್ ಗ್ಲಾನ್ಸ್ ಮಾಡಿದ್ರೆ ಸಾಕು. ದಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ದ ಸಬ್ಜೆಕ್ಟ್ಸ್. ನೆಕ್ಸ್ಟ್ ರೀಡ್ ಅಟ್ ಲೀಸ್ಟ್ ಒನ್ ಮ್ಯಾಗಝಿನ್. ಇಲ್ಲಿ ನಾನು ಎಷ್ಟೊಂದು ರೀತಿ ಮ್ಯಾಗಝಿನ್ಸ್ ಗಳನ್ನ ನಾನು ನಿಮ್ಗೆ ಇಲ್ಲಿ ಸ್ಲೈಡ್ ಅಲ್ಲಿ ಹಾಕಿದೀನಿ. ಲೈಕ್ ಕ್ರಾನಿಕಲ್ಸ್ ಇರ್ಬೋದು, ಸ್ಪರ್ಧಾ ಚೈತ್ರ ಇರ್ಬೋದು, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ವೀಕ್ಲಿ, ಪ್ರತಿಯೋಗಿತಾ ದರ್ಪಣ್, ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ, ಫ್ರಂಟ್ ಲೈನ್, ಸೈನ್ಸ್ ರಿಪೋರ್ಟರ್, ಡೌನ್ ಟು ಅರ್ತ್, ಎಕ್ಸೆಟ್ರಾ. ಸೊ ಅಟ್ ಲೀಸ್ಟ್ ಒನ್ ಮ್ಯಾಗಝಿನ್ ಯು ನೀಡ್ ಟು ಸಬ್ಸ್ಕ್ರೈಬ್ ಫಾರ್ ಅಂಡ್ ಸ್ಟಾರ್ಟ್ ಸ್ಟಡಿಂಗ್ ನೌ ಇಟ್ ಸೆಲ್ಫ್. ಸೊ ವಾಟ್ ಐ ರೆಡ್ ವಾಸ್ ಕ್ರಾನಿಕಲ್ಸ್. ನಾನು ಕ್ರಾನಿಕಲ್ಸ್ ಮ್ಯಾಗಝಿನ್ ಓದ್ತಿದ್ದೆ. ದಟ್ ಈಸ್ ಅ ಮಂತ್ಲಿ ಮ್ಯಾಗಝಿನ್. ಎವ್ರಿ ಮಂತ್ ಯು ವಿಲ್ ಗೆಟ್ ಅ ಮ್ಯಾಗಝಿನ್. ಸೊ ಈ ತರ ಒನ್ ಮ್ಯಾಗಝಿನ್ ಓದ್ಬೇಕು. ನೆಕ್ಸ್ಟ್ ಮನೋರಮಾ ಇಯರ್ ಬುಕ್ ಅಂತ ಬರುತ್ತೆ. ಎವ್ರಿ ಇಯರ್ ಯು ಗೆಟ್ ಅ ಬುಕ್ ಕಾಲ್ಡ್ ಅಸ್ ಇಯರ್ ಬುಕ್ ಅಂತ ಬರುತ್ತೆ ಮನೋರಮಾ. ಇಟ್ ಈಸ್ ಎ ಮಸ್ಟ್. ಪ್ರಿಲಿಮ್ಸ್ ಎಕ್ಸಾಮ್ ತಗೊಳ್ಳುವಂತ ಎವ್ರಿ ಸ್ಟೂಡೆಂಟ್ ಅಥವಾ ಎವ್ರಿ ಆಸ್ಪಿರೆಂಟ್ ದೇ ಶುಡ್ ಹ್ಯಾವ್ ಮನೋರಮಾ ಇಯರ್ ಬುಕ್. ಮನೋರಮಾ ಇಯರ್ ಬುಕ್ ನ ಮರಿದೆ ಎಲ್ಲರೂ ಈಗಲೇ ಕೊಂಡ್ಕೊಳ್ಳಿ, ಅಥವಾ ಲೈಬ್ರರಿಗಳಲ್ಲಿ ಇದ್ರೆ ಲೈಬ್ರರಿನ ಬಾರೋ ಮಾಡ್ಕೊಂಡು ಯು ಶುಡ್ ಸ್ಟಾರ್ಟ್ ರೀಡಿಂಗ್ ಮನೋರಮಾ ಇಯರ್ ಬುಕ್. ಅಂಡ್ ಕಮಿಂಗ್ ಟು ದ ಟೈಮ್ ಮ್ಯಾನೇಜ್ಮೆಂಟ್, ಆಸ್ ಐ ಸೆಡ್, ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಯಾವ ತರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಅಥವಾ ವರ್ಕಿಂಗ್ ಆಗಿದ್ರೆ ನೀವು ಯಾವ ತರ ಟೈಮ್ ಮ್ಯಾನೇಜ್ ಮಾಡ್ಬೇಕು ಅಂತ ಆವಾಗ್ಲೇ ಹೇಳ್ದೆ. ಅಂಡ್ ಗ್ರೂಪ್ ಡಿಸ್ಕಷನ್ ಮೀನ್ಸ್ ನಿಮ್ ತರನೇ ಲೈಕ್ ಮೆಂಟಾಲಿಟಿ ಇರುವಂತ ಒಂದು ಸ್ಟಡಿ ಸರ್ಕಲ್ ನ ನೀವು ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ದಟ್ ಯು ಕ್ಯಾನ್ ಡಿಸ್ಕಸ್ ದಿ ಪಾಯಿಂಟ್ಸ್ ಆರ್ ದ ಸಬ್ಜೆಕ್ಟ್ಸ್ ವಿತ್ ಯೋರ್ ಫ್ರೆಂಡ್ಸ್. ಅಂಡ್ ದೆನ್ ಅದು ತಲೆನಲ್ಲಿ ಜಾಸ್ತಿ ಉಳಿಯುತ್ತೆ. ಅವಾಗ ನಿಮ್ಗೆ ಗ್ರೂಪ್ ಡಿಸ್ಕಷನ್ ಮಾಡಿದಷ್ಟು ನಿಮ್ ತಲೆನಲ್ಲಿ ಉಳಿಯುತ್ತೆ. ಸೊ ದಟ್ ಈಸ್ ಒನ್ ಪಾಯಿಂಟ್. And the other is online mock test. ಇವಾಗೆಲ್ಲ ತುಂಬಾನೇ ಕೋಚಿಂಗ್ ಸೆಂಟರ್ಸ್ ಗಳು ಓಪನ್ ಆಗಿದೆ. You can find for each street you can find one coaching center for the civil services exams. But go for the online mock tests for which are conducted by the coaching centers or which are conducted online through their websites. So online mock test ಗಳು ತಗೊಳ್ಳಿ. So that will make you to decide where you are exactly ಅಂತ. mock test ತಗೊಂಡಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ ಪ್ರಿಪರೇಷನ್ ಯಾವ ಮಟ್ಟಕ್ಕಿದೆ ಪ್ರಿಲಿಮ್ಸಿಗೆ ಅನ್ನೋದು ನಿಮ್ಗೆ ಅರಿವಾಗುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ ಖಂಡಿತ ತಗೊಳ್ಳೇಬೇಕು. ನೆಕ್ಸ್ಟ್ ಅಟೆಂಪ್ಟ್ ಓನ್ಲಿ. ಇದು ನೀವು ಪ್ರಿಲಿಮ್ಸ್ ಬರಿಬೇಕಾದ್ರೆ ಹೇಳಿದೀನಿ. ಲಾಸ್ಟ್ ಪಾಯಿಂಟ್ ಇಸ್ ವೆನ್ ಯು ಆರ್ ರೈಟಿಂಗ್ ಪ್ರಿಲಿಮ್ಸ್, ಆನ್ಸರ್ ದಿ ಕ್ವೆಶನ್ಸ್ ಫಾರ್ ವಿಚ್ ಯು ನೋ ದಿ ಆನ್ಸರ್ಸ್ ಪರ್ಫೆಕ್ಟ್ಲಿ. ನಿಮಗೆ ಆನ್ಸರ್ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ಅಟೆಂಪ್ಟ್ ಮಾಡಿ. or else please don't guess and put the tick mark or select the objects in your objective type questions, because there is a negative marking. nim mind alli irbeku negative marking irutte. Kandita you will lose 1/3 of the marks if you guess and put the answers. Now coming to the second part of the exam, that is the mains in detail. As I said, 7 papers. That is essay irutte, ಒಂದು ಪ್ರಬಂಧ ಪೇಪರ್ ಇರುತ್ತೆ ನಿಮಗೆ 250 marks, and the second paper. So all these papers, 7 papers, ಎಲ್ಲ papers ಕೂಡ 250 marks ಇರುತ್ತೆ. Second paper is the general studies. ಅದರಲ್ಲಿ ಏನೇನ್ ಕವರ್ ಆಗುತ್ತೆ ಅಂದ್ರೆ ಇಂಡಿಯನ್ ಹೆರಿಟೇಜ್ ಅಂಡ್ ಕಲ್ಚರ್, ಹಿಸ್ಟ್ರಿ, ಜಾಗ್ರಫಿ. ದಿ ಲೆಂತಿ ಸಿಲೆಬಸ್ ಏನಿದೆ, that lengthy syllabus I have not discussed here. That is general studies paper 1, paper 2, paper 3, paper 4 ಗೆ ಏನ್ ಸಿಲೆಬಸ್ ಇದೆ ಅಂತ ನಾನಿಲ್ಲಿ ಸ್ಲೈಡ್ಸ್ ಅಲ್ಲಾಗ್ಲಿ ಅಥವಾ ಈ ಡಿಸ್ಕಷನ್ ಅಲ್ಲಿ ಅಥವಾ ಈ ವರ್ಕ್ಶಾಪ್ ಅಲ್ಲಿ ನಾನು ನಿಮ್ಗೆ ವೆಬಿನಾರ್ ಅಲ್ಲಿ ಹೇಳೋದಕ್ಕೆ ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟ್ರೈಂಟ್. ಬಟ್ ಐ ಕ್ಯಾನ್ ಶೇರ್ ದ ಸಿಲೆಬಸ್ ವಿತ್ ದಿ ಕುಂಬಾರ ಸಂಘ, ಇಂಜಿನಿಯರ್ ಸಂಘ ಏನಿದೆ ಅವ್ರ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ದಟ್ ದೇ ವಿಲ್ ಕೀಪ್ ಯು ಅಪ್ಡೇಟೆಡ್ ಆನ್ ದಟ್. Then paper 3, the general studies 2, it is on completely on the governance, constitution and the polity. Then paper 4 is about the technology, economic development, biodiversity, security, disaster management. Ivugal bagge irutte. General studies paper 4 is about the ethics, integrity and aptitude. And paper 6 is about your optional subject. Neevu yav optional subject select ಮಾಡ್ತೀರಾ ಅದರ ಮೇಲೆ ಇರುತ್ತೆ. And the paper 7 is your second paper of the optional subject which you have selected. So all these papers will carry 250 marks each. And this is the facts which you need to know about the mains exam. Mains exam alli ನೀವು ಏನು ಫ್ಯಾಕ್ಟ್ ತಿಳ್ಕೋಬೇಕು ಅಂದ್ರೆ, these are the theory papers. ಇದು ನಿಮ್ಮ ಮೈಂಡ್ ಅಲ್ಲಿ ಇರಲಿ. These are not objective type questions. These questions are entirely theory. You have to write ಅಂದ್ರೆ ಪುಟಗಟ್ಲೆ ನೀವು ಬರೀಲೇಬೇಕಾದಂತ ಮೇನ್ಸ್ ಪರೀಕ್ಷೆ ಇದು. ಈ 9 ಪೇಪರ್ ಏನಿದೆ, ಈ 9 ಪೇಪರ್ಸ್ ಅಲ್ಲಿ 2 ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ. ದಟ್ ಇಸ್ ಲ್ಯಾಂಗ್ವೇಜ್ ಪೇಪರ್ಸ್. ಲ್ಯಾಂಗ್ವೇಜ್ ಪೇಪರ್ಸ್ ಅಲ್ಲಿ ನೀವು ಮಿನಿಮಮ್ 25 ಮಾರ್ಕ್ಸ್ ತಗೊಳ್ಳೇಬೇಕು.
for qualifying for the personality test. So minimum of 25 marks is required from these 2 qualifying language papers. Apart from that, in 7 papers ಏನಿದೆ ಆ 7 papers ಅಲ್ಲೂ you have to score very high, because that is the marks which counts for your final rank list. Final rank list ಗೆ ನಿಮ್ಮ ಮೇನ್ಸ್ ಮಾರ್ಕ್ಸ್ ಕೌಂಟ್ ಆಗೋದ್ರಿಂದ ಪ್ಲೀಸ್ concentrate on your mains if you are selected after prelims. Next, these are the tips to appear for the mains. Mains ಪರೀಕ್ಷೆಗೆ ನೀವು ಯಾವ ತರ ತಯಾರಾಗಬೇಕಂದ್ರೆ, once you clear the prelims, time waste ಮಾಡಬೇಡಿ. Prelims clear ಆಗ್ತಿದ್ದಾಗೆ you will have time of 6 months or hardly you will get 4 months. 4 ಅಂದ್ರೆ prelims ಬರ್ದು ನೀವು May or June you will write the prelims exam, and in the month of November you will be writing your mains. So you hardly get 4 to 5 months ಅಷ್ಟೇ ಸಿಗೋದು ನಿಮಗೆ. So in that short duration of time, how you have to prepare yourself for the mains? ಒಂದೇನಪ್ಪ ಅಂದ್ರೆ comprehension writing for the essay. essay ನಲ್ಲಿ ನೀವು ಪ್ಯಾರಾ ಟು ಪ್ಯಾರಾ ಬರೆಯೋದಕ್ಕೆ ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ಅಂದ್ರೆ ಪುಟಗಟ್ಲೆ ಬರೆಯೋದಕ್ಕೆ ನೀವು ಈಗ್ಲಿಂದಾನೆ ಪ್ರಿಪೇರ್ ಆಗಬೇಕು. ಯು ಶುಡ್ ಬಿ ವೆರಿ ಫಾಸ್ಟ್ ಇನ್ ರೈಟಿಂಗ್ ಆಲ್ಸೋ. ಅಂದ್ರೆ ತುಂಬಾನೇ ಸ್ಪೀಡ್ ಪಿಕಪ್ ಆಗ್ಬೇಕು, ಯಾಕಂದ್ರೆ ಟೈಮ್ ಕೀಪ್ ಅಪ್ ಮಾಡಿ ಎಲ್ಲಾ ಕ್ವೆಶನ್ಸ್ ನೀವು ಅಟೆಂಡ್ ಮಾಡ್ಬೇಕಾಗಿರೋದ್ರಿಂದ ಯು ಹ್ಯಾವ್ ಟು ಬಿ ವೆರಿ ಫಾಸ್ಟ್ ಇನ್ ರೈಟಿಂಗ್ ಯುವರ್ ಆನ್ಸರ್ಸ್ ಆಲ್ಸೋ. And keep solving the previous year's question papers. ಹಿಂದಿನ ವರ್ಷದ ಕ್ವೆಶನ್ ಪೇಪರ್ಸ್ ನ ಇಟ್ಕೊಂಡು ನೀವು ನಿಮ್ಮ ತಯಾರಿಯನ್ನ ಮಾಡ್ಬೇಕಾಗತ್ತೆ. As I said, time management, studying for at least 6 hours per day. ಅಂದ್ರೆ ಮಿನಿಮಮ್ ನಾನು ಹೇಳಿದೀನಿ ಇದರಲ್ಲಿ 6 hours ಅಂತ, ಬಟ್ ಯು ಹ್ಯಾವ್ ಟು ವರ್ಕ್ ಮ್ಯಾಕ್ಸಿಮಮ್. ಅಂದ್ರೆ ನಿಮ್ ಕೈಲಿ ಎಷ್ಟು ಸಾಧ್ಯ ಅಷ್ಟು hours of work you have to put into it, because ಶಾರ್ಟ್ ಡ್ಯೂರೇಷನ್ ಇರುತ್ತೆ ಮೇನ್ಸ್ ಪ್ರಿಪರೇಷನ್ಗೆ. ಹಾಗಾಗಿ ಎಲ್ಲರೂ ಹೇಳ್ತಾರೆ ಇಟ್ ಇಸ್ ದ ಕ್ವಾಲಿಟಿ ಆಫ್ ದಿ ಟೈಮ್ ಅಂಡ್ ನಾಟ್ ದಿ ಕ್ವಾಂಟಿಟಿ ಅಂತ, ಬಟ್ ದಿಸ್ ಇಸ್ ಎಂಟೈರ್ಲಿ ರಾಂಗ್ ಫಾರ್ ದ ಸಿವಿಲ್ ಸರ್ವಿಸಸ್. ಫಾರ್ ದ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ವಾಟ್ ಮ್ಯಾಟರ್ಸ್ ಇಸ್ ಯೋರ್ ಕ್ವಾಲಿಟಿ ಆಫ್ ಟೈಮ್ ಆಸ್ ವೆಲ್ ಆಸ್ ಯೋರ್ ಕ್ವಾಂಟಿಟಿ ಆಫ್ ಟೈಮ್. ಎರಡೂ ಸಹ ಇಂಪಾರ್ಟೆಂಟ್ ಇಲ್ಲಿ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ನೀವು ಎಷ್ಟು ಗಂಟೆಗಟ್ಲೆ ಕೂತ್ಕೊಂಡು ಓದ್ತೀರಾ ಅದು ಇಂಪಾರ್ಟೆಂಟ್. ಗಂಟೆಗಟ್ಲೆ ಓದುವಂತದ್ನ ನೀವು ಕ್ವಾಲಿಟಿ ಎಷ್ಟು ಉಪಯೋಗಿಸ್ಕೊಂಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಹಾಗಾಗಿ ಡೋಂಟ್ ಬಿಲೀವ್ ಇನ್ ವಾಟ್ ಅದರ್ಸ್ ಸೇ. ಬೇರೆಯವ್ರು ಎಲ್ಲಾರು ಹೇಳ್ಬೋದು ಅಯ್ಯೋ ನೀವು ಕ್ವಾಲಿಟಿ ಟೈಮ್ ಹಾಕ್ಬೇಕು ಕ್ವಾಂಟಿಟಿ ಆಫ್ ಟೈಮ್ ಅಲ್ಲ ಅಂತ, ಬಟ್ ಐ ವುಡ್ ಸಜೆಸ್ಟ್ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟು ಒಳ್ಳೇದು. ಅಂಡ್ ರೈಟ್ ದಿ ಆನ್ಸರ್ಸ್ ಫಾರ್ ದಿ ಕ್ವೆಶನ್ಸ್ ವಿಚ್ ಯು ಆರ್ ಕಾನ್ಫಿಡೆಂಟ್ ಫಸ್ಟ್. ಅಂದ್ರೆ ಕ್ವೆಶನ್ ಪೇಪರ್ ನಿಮ್ಗೆ ಕೊಟ್ಟ ತಕ್ಷಣ ನಿಮ್ಗೆ ಯಾವ್ಯಾವ ಆನ್ಸರ್ಸ್ ಫಸ್ಟ್ ಗೊತ್ತು ಅದನ್ನ ಫಸ್ಟ್ ಅಟೆಂಡ್ ಮಾಡ್ತಾ ಹೋಗಿ, ಬಿಕಾಸ್ ವೈಲ್ ದ ಎಕ್ಸಾಮಿನರ್ ಇಸ್ ಕರೆಕ್ಟಿಂಗ್ ಯೋರ್ ಪೇಪರ್ಸ್, he will have that ಅಂದ್ರೆ ಫಸ್ಟ್ ನಿಮ್ದು ಕರೆಕ್ಟ್ ಆನ್ಸರ್ಸ್ ಗಳನ್ನ ಓದ್ತಿದ್ದಾಗೆ ದೇ ವಿಲ್ ಹ್ಯಾವ್ ದಟ್ ಮೈಂಡ್ ಸೆಟ್. ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಏನಿದೆ ಅದು ನೀವು ಸ್ವಲ್ಪ ತಬ್ಬಿಬಾಗ್ ಬರೆದ್ರು ನಡೆಯುತ್ತೆ ಅವಾಗ. ಸೊ ಯು ಕ್ಯಾನ್ ಸ್ಕೋರ್ ವೆರಿ ಹೈ ಮಾರ್ಕ್ಸ್. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡ್ ದಿ ಕ್ವೆಶನ್ಸ್ ಅಂಡ್ ಆನ್ಸರ್ ಟು ದಿ ಪಾಯಿಂಟ್. ದಟ್ ಈಸ್ ಆನ್ಸರ್ಸ್ ಮಸ್ಟ್ ಬಿ ರಿಲೇಟೆಡ್ ಟು ದಿ ಕ್ವೆಶನ್ಸ್ ಅಂಡ್ ನಾಟ್ ಬೀಟಿಂಗ್ ಅರೌಂಡ್ ದ ಬುಷ್. ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ದಿಸ್ ಆರ್ಟ್ಸ್ ಸ್ಟೂಡೆಂಟ್ಸ್ ಗಳಿಗೆ ನಾನು ಹೇಳೋದೇನು ಅಂದ್ರೆ, ಇನ್ ಆರ್ಟ್ಸ್ ನೀವು ಎಲ್ಲ ಏನ್ ಮಾಡ್ತೀರಾ ಅಂದ್ರೆ ಥಿಯರಿ ಬರಿಬೇಕಾದ್ರೆ ಕಥೆಗಳು ಬರ್ಕೊಂಡು ಹೋಗ್ತೀರಾ. ಲೈಕ್ ಇನ್ ಯೋರ್ ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ, ಎಕಾನಮಿ ಆಗಿರ್ಬೋದು, ಯು ರೈಟ್ ಇಟ್ ಇನ್ ಅ ವೇ ಲೈಕ್ ಅ ಸ್ಟೋರಿ. ಅದನ್ನ ಇಲ್ಲಿ ಖಂಡಿತ ಮಾಡಬೇಡಿ. ಮೇನ್ಸ್ ಪರೀಕ್ಷೆನಲ್ಲಿ ಯು ಹ್ಯಾವ್ ಟು ಫಾಲೋ ಲೈಕ್ ಎ ಸೈನ್ಸ್ ಸ್ಟೂಡೆಂಟ್. ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೂ ಹಾಗೂ ಆರ್ಟ್ಸ್ ಸ್ಟೂಡೆಂಟ್ಸ್ ಗಳು ಇರುವಂತ ವ್ಯತ್ಯಾಸ ಇದೇನೆ. ಸೈನ್ಸ್ ಸ್ಟೂಡೆಂಟ್ಸ್ ವಾಟ್ ದೇ ಡೂ ಇಸ್ ದೇ ಪುಟ್ ಪಾಯಿಂಟ್ ವೈಸ್ ತಮ್ಮ ಆನ್ಸರ್ಸ್ ನ ಅವರು ಪ್ರೆಸೆಂಟ್ ಮಾಡ್ತಿರ್ತಾರೆ ಅಥವಾ ಬರಿತಾ ಹೋಗ್ತಾರೆ. ದಟ್ ವಿಲ್ ಮೇಕ್ ಎಕ್ಸಾಮಿನರ್ಗೆ ಏನಾಗುತ್ತೆ, ಕರೆಕ್ಷನ್ ಮಾಡ್ಬೇಕಾದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ನೀವು ಕತೆ ಬರೆದ್ರೆ ಖಂಡಿತ ಯಾರಿಗೂ ಅದನ್ನ ಓದುವಷ್ಟು ಪೇಷನ್ಸ್ ಯಾರಿಗೂ ಇರಲ್ಲ, ಹಾಗೂ ಅಲ್ಲಿ ಪಾಯಿಂಟ್ಸ್ ನ ಪಿಕ್ ಮಾಡಿ ನಿಮ್ಗೆ ಮಾರ್ಕ್ಸ್ ಕೊಡುವಷ್ಟು ಪೇಷನ್ಸ್ ಅವ್ರಿಗಿರಲ್ಲ. ಹಾಗಾಗಿ ಆನ್ಸರ್ ಟು ದಿ ಪಾಯಿಂಟ್, ಆನ್ಸರ್ ಓನ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಅದನ್ನ ಮಾತ್ರ ಆನ್ಸರ್ ಮಾಡ್ತಾ ಹೋಗಿ, ಡಾಟೆಡ್ ಡೌನ್ ಮಾಡಿ. ನೆಕ್ಸ್ಟ್, ಗಿವ್ ಇಲಿಸ್ಟ್ರೇಷನ್ಸ್ ಟು ಯುವರ್ ಆನ್ಸರ್ಸ್. ಅಂದ್ರೆ ನಿಮ್ ಆನ್ಸರ್ಸ್ ಅಲ್ಲಿ ಬರೀ ಕತೆ ತರ ಬರೆಯೋದಾಗ್ಲಿ ಅಥವಾ ಬರೀ ಪಾಯಿಂಟ್ಸ್ ನೇ ಹಾಕೊಂಡು ಹೋಗ್ಬಾರ್ದು. ಗಿವ್ ಸಮ್ ಎಕ್ಸಾಂಪಲ್ಸ್. ಅಂದ್ರೆ ಎಕ್ಸಾಂಪಲ್ಸ್ ಲೈಕ್ ವಾಟ್ ಯು ಹ್ಯಾವ್ ಕಮ್ ಅಕ್ರಾಸ್. ನೀವು ನ್ಯೂಸ್ ಪೇಪರ್ಸ್ ಗಳು ಓದ್ಬೇಕಾದ್ರೆ ಕೆಲವು ಎಕ್ಸಾಂಪಲ್ಸ್ ಗಳು ನಿಮ್ಗೆ ಸಿಕ್ಕಿರುತ್ತೆ, ಆ ಎಕ್ಸಾಂಪಲ್ಸ್ ಗಳನ್ನ ನೀವು ಕೊಡ್ತಾ ಹೋಗ್ಬೋದು. ಅಂಡ್ ರೆಪ್ರೆಸೆಂಟ್ ಯುವರ್ ಆನ್ಸರ್ಸ್ ವಿತ್ ಗ್ರಾಫ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ವೇರ್ ಎವರ್ ನೆಸೆಸರಿ ಫಾರ್ ಅ ಕಂಪ್ಯಾರಿಟಿವ್ ಸ್ಟಡಿ. ಅಂದ್ರೆ ಈಗ ಒಂದು ಕ್ವೆಶನ್ ಅಲ್ಲಿ ನೀವು ಒಂದು ಕಂಪೇರ್ ಮಾಡಿ ಬರುವಂತ ಒಂದು ಕ್ವೆಶನ್ ಇದ್ದಾಗ ಯು ರೆಪ್ರೆಸೆಂಟ್ ಯುವರ್ ಆನ್ಸರ್ಸ್ ವಿತ್ ಗ್ರಾಫ್ಸ್ ಆಫ್ ಸ್ಟಾಟಿಸ್ಟಿಕ್ಸ್. ಗ್ರಾಫ್ ಡ್ರಾ ಮಾಡಿ, ಸ್ಟಾಟಿಸ್ಟಿಕ್ಸ್ ನ ಕೊಡಿ, ಹಾಗೂ ಪೇಪರ್ ಅಲ್ಲಿ ಸ್ವಲ್ಪ ಡ್ರಾಯಿಂಗ್ಸ್ ಕೂಡ ಹಾಕ್ಬೋದು ನೀವು. ಸೊ ದಟ್ ವುಡ್ ಮೇಕ್ ದ ಅದು ಪ್ರೆಸೆಂಟೇಶನ್ ಮಾಡೋದಕ್ಕೆ ತುಂಬಾನೇ ಪ್ಲೀಸಿಂಗ್ ಪ್ರೆಸೆಂಟೇಶನ್ ಇರುತ್ತೆ. ಸೊ ದಟ್ ಎಕ್ಸಾಮಿನರ್ ವಿಲ್ ಬಿ ಪ್ಲೀಸ್ಡ್. ಅದ್ ನೋಡಿದ ತಕ್ಷಣ ಅವ್ರಿಗೆ ಖುಷಿ ಆಗುತ್ತೆ, ಓ ಎಷ್ಟು ಚೆನ್ನಾಗಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಅದನ್ನ ಗ್ರಾಫಿಕಲಿ ಪ್ರೆಸೆಂಟ್ ಮಾಡಿದ್ದಾರೆ ಅಂದಾಗ ಆ ಎಕ್ಸಾಮಿನರ್ಗೆ ತುಂಬಾನೇ ಖುಷಿಯಾಗಿ ನಿಮ್ಗೆ ಹೆಚ್ಚಿನ ಅಂಕಗಳು ಬರೋ ಚಾನ್ಸಸ್ ಇರುತ್ತೆ.
Now for the language papers, develop the translation skills. ಅಂದ್ರೆ ಇದು ಸ್ವಲ್ಪ ಕಷ್ಟ ಆಗ್ಬೋದು ಕನ್ನಡ ಮೀಡಿಯಂ ಹುಡುಗರಿಗೆ. ಕನ್ನಡನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋದು ನೀವು ಖಂಡಿತ ಕಲಿಲೇಬೇಕು. You have to develop the translation skills. Then be thorough with the grammar. ಇಂಗ್ಲಿಷ್ ಸ್ಟೂಡೆಂಟ್ಸ್ ಕನ್ನಡ ಗ್ರಾಮರ್ ಕಲಿಬೇಕು KPSC ಗೆ, ಹಾಗೆ ಕನ್ನಡ ಸ್ಟೂಡೆಂಟ್ಸ್ ಇಂಗ್ಲಿಷ್ ಗ್ರಾಮರ್ ಕಲಿಲೇಬೇಕು. ಇದು ಎರಡು ಸಹ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಲರ್ನ್ ದ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್. ಅಂದ್ರೆ ಆಡಳಿತ ಭಾಷೆ ಏನಿದೆ ಅದನ್ನ ಸಹ ನೀವು ಕಲಿಬೇಕಾಗತ್ತೆ ಈ ಲ್ಯಾಂಗ್ವೇಜ್ ಪೇಪರ್ಸ್ಗೆ, ಬಿಕಾಸ್ ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ಡಿಪೆಂಡ್ಸ್ ಅಪಾನ್ ದಿ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್. ಕೆಲವ್ರು ಹೇಳ್ಬೋದು ಲ್ಯಾಂಗ್ವೇಜ್ ಪೇಪರ್ ಅಂದ್ರೆ ಜಸ್ಟ್ ಗ್ರಾಮರ್ಸ್ ಇರುತ್ತೆ ಅಥವಾ ಟ್ರಾನ್ಸ್ಲೇಷನ್ಸ್ ಇರುತ್ತೆ ಅಥವಾ ಪ್ರಬಂಧಗಳು ಬರೆಯೋ ತರ ಇರುತ್ತೆ ಅಂತ. ಖಂಡಿತ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಯೋರ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್. ಆಯಾ ರೀಜನಲ್ ಲ್ಯಾಂಗ್ವೇಜಸ್ ಆಡಳಿತ ಭಾಷೆ ಏನಿರುತ್ತೆ ಅದ್ರ ಮೇಲೆ ಖಂಡಿತ ಕ್ವೆಶನ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಆಡಳಿತ ಭಾಷೆಗೆ ಒಂದು ಪುಸ್ತಕ ಬರುತ್ತೆ, ಅದನ್ನ ತಗೊಂಡು ಸೆಪರೇಟ್ ಆಗಿ ನೀವು ಓದ್ಬೇಕಾಗತ್ತೆ. Now coming to the last part of the exam, that is the last step or the last stage of the exam, that is the personality test. What I just said, it is not an interview because it is not an academic performance is not tested over here. What is tested is your personality, how you behave, what is your attitude towards the public. ನಿಮ್ ಆಟಿಟ್ಯೂಡ್ ಏನಿದೆ ಪಬ್ಲಿಕ್ ಗೆ ಅನ್ನೋದನ್ನ ಟೆಸ್ಟ್ ಮಾಡುವಂತದ್ದು, ದಟ್ ಇಸ್ ದ ಪರ್ಸನಾಲಿಟಿ ಟೆಸ್ಟ್. ಓನ್ಲಿ ದೋಸ್ ಹೂ ಕ್ವಾಲಿಫೈ ಇನ್ ದ ಮೇನ್ಸ್ ಎಕ್ಸಾಮ್ ದೇ ವಿಲ್ ಬಿ ಸಮನ್ ಫಾರ್ ದ ಪರ್ಸನಾಲಿಟಿ ಟೆಸ್ಟ್. ಅವ್ರಿಗೆ ಮಾತ್ರ ಪರ್ಸನಾಲಿಟಿ ಕಾಲ್ ಬರುತ್ತೆ. ಯಾರು ಮೇನ್ಸ್ ಅಲ್ಲಿ ಉತ್ತೀರ್ಣರಾಗಿರ್ತಾರೆ ಅವ್ರನ್ನ ಮಾತ್ರ ಪರ್ಸನಾಲಿಟಿ ಟೆಸ್ಟ್ಗೆ ಕರೀತಾರೆ. ಸೊ ಇಲ್ಲಿ 30 to 60 minutes ಅಪ್ರಾಕ್ಸಿಮೇಟ್ಲಿ ಇಂಟರ್ವ್ಯೂ ಇರುತ್ತೆ. ಹೌ ಯು ಪ್ರೆಸೆಂಟ್ ಯೋರ್ ಸೆಲ್ಫ್, ಹೌ ಯು ಗಿವ್ ಯೋರ್ ಆನ್ಸರ್ಸ್, ವೆರಿ ಸ್ಮಾರ್ಟ್ ಆನ್ಸರ್ಸ್. ಕ್ಲಾರಿಟಿ ಆಫ್ ಎಕ್ಸ್ಪ್ರೆಷನ್, ನಿಮ್ಮ ಭಾಷೆ ಕ್ಲಾರಿಟಿ ಆಗಿರ್ಬೇಕು. ವಾಟ್ ಎವರ್ ಬಿ ಯೋರ್ ಲ್ಯಾಂಗ್ವೇಜ್, ಕನ್ನಡನೇ ಆಗಿರ್ಬೋದು ಅಥವಾ ಇಂಗ್ಲಿಷೇ ಆಗಿರ್ಬೋದು, ಬಿ ವೆರಿ ಕ್ಲಿಯರ್ ಇನ್ ಯೋರ್ ಲ್ಯಾಂಗ್ವೇಜ್ ಅಂಡ್ ಎಕ್ಸ್ಪ್ರೆಷನ್. ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ, ಕ್ವಶನ್ಸ್ ಗೊತ್ತಿಲ್ಲ ಅಂದ್ರೆ ಖಂಡಿತ ಗೊತ್ತಿಲ್ಲ ಅಂತಾನೆ ಹೇಳಿ. ಯಾರು ಸಹ ತಪ್ಪ ಆನ್ಸರ್ಸ್ ಅಥವಾ ಆರ್ಗ್ಯೂ ಮಾಡೋಕೆ ಹೋಗ್ಬಾರ್ದು ಬೋರ್ಡ್ ಮೆಂಬರ್ಸ್ ಹತ್ರ. ಸೊ ಪ್ಲೀಸ್ ಡು ನಾಟ್ ಆರ್ಗ್ಯೂ ವಿತ್ ದ ಬೋರ್ಡ್ ಮೆಂಬರ್ಸ್, ಜಸ್ಟ್ ಗಿವ್ ದ ರೀಸನ್ಸ್ ವೈ ಯು ಡೋಂಟ್ ಅಗ್ರಿ ವಿತ್ ದೆಮ್. ಸೊ ವೈ ಯು ಡೋಂಟ್ ಅಗ್ರಿ ವಿತ್ ದ ಬೋರ್ಡ್ ಮೆಂಬರ್ಸ್ ಅನ್ನೋದಕ್ಕೆ ನಿಮ್ದೇ ಆದಂತ ಕಾರಣಗಳನ್ನ ನೀವು ಕೊಡ್ಬೋದೇ ಹೊರತು ಅವ್ರ ಜೊತೆ ಖಂಡಿತ ಆರ್ಗ್ಯೂ ಮಾಡಕ್ ಹೋಗ್ಬೇಡಿ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ. ದೆನ್ ಬಿ ಹಾನೆಸ್ಟ್, ಅಂದ್ರೆ ಗಿವ್ ಹಾನೆಸ್ಟ್ ಆನ್ಸರ್ಸ್. ಡೋಂಟ್ ಅಂದ್ರೆ ಸುಳ್ಳು ಹೇಳುವಂತದ್ದು ಅಥವಾ ಗೆಸ್ ಮಾಡಿ ಉತ್ತರ ಕೊಡುವಂತದ್ದು ಖಂಡಿತ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಮಾಡಬೇಡಿ. ಅಂಡ್ ಅಪ್ರಿಸಿಯೇಷನ್ ಆಫ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ವ್ಯೂಸ್, ಅಂದ್ರೆ ನಿಮ್ ಪಾಯಿಂಟ್ ಆಫ್ ವ್ಯೂನ ನೀವು ಅವ್ರಿಗೆ ಹೇಳ್ಬೇಕು. ಅಂಡ್ ಅವೇರ್ನೆಸ್ ಅಂಡ್ ಕನ್ಸರ್ನ್ ಆಫ್ ದಿ ಸೋಶಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್, ನೀವು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀರಾ ಸೋಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಎಕನಾಮಿಕ್ ಪ್ರಾಬ್ಲಮ್ಸ್ ಆಫ್ ದಿ ಪಬ್ಲಿಕ್, ಆ ಪ್ರಾಬ್ಲಮ್ಸ್ ನ ನೀವು ಯಾವ ತರ ಅನಲೈಸ್ ಮಾಡ್ತಾ ಇದ್ದೀರಾ, ಹೇಗೆ ನೀವು ಆ ಪ್ರಾಬ್ಲಮ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ ಇನ್ ಡೆಪ್ತ್, ಅದನ್ನ ಅವರು ಟೆಸ್ಟ್ ಮಾಡ್ತಾರೆ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ. ಸೊ ದಿಸ್ ಇಸ್ ಅಬೌಟ್ ದ ಲಾಸ್ಟ್ ಸ್ಟೇಜ್ ಆಫ್ ದಿ ಎಕ್ಸಾಮ್. ನೌ ಲೆಟ್ ಮಿ ಗಿವ್ ಯು ಸಮ್ ಹೆಲ್ಪ್ಫುಲ್ ಟಿಪ್ಸ್ ಟು ಕ್ರ್ಯಾಕ್ ದಿ ಎಕ್ಸಾಮ್ಸ್. ಸೊ ಇದಿಷ್ಟು ಒಂದು ಪ್ಯಾಟ್ರನ್, ಈ ಪರೀಕ್ಷೆ ಪ್ಯಾಟ್ರನ್ ಬಗ್ಗೆ ನೀವು ಇವಾಗ ತಿಳ್ಕೊಂಡ್ರಿ. ಸೊ ಇನ್ ಬಿಟ್ವೀನ್, ಮಂಜುನಾಥ್ ಸರ್, ಆಮ್ ಐ ಗೋಯಿಂಗ್ ಫಾಸ್ಟ್? Manjunath sir? Yeah, you are going fine. You are going fine. No, am I going very fast or should I? No. I think you are going fine. Continue the same pace. Okay. Thank you so much. Am I keeping up the time? How much time here? I think already we are at 9:05. Oh, okay. Sure. How much time we need? Maybe another 10 minutes? Yeah, sure. I can wind up in 10 minutes. Definitely. Okay. Thank you, sir. Thank you. So these are my tips according to me. The first tip would be prepare yourself. That is, prepare yourself is like your mindset. Prepare your mindset for the UPSC exam. Prepare ಆಗೋದು ಅಂದ್ರೆ ಒಂದು ತಪಸ್ಸಿಗೆ ನೀವು ಹೇಗೆ ಕೂರ್ತೀರಾ ಹಾಗೆ ನೀವು ಕೂತ್ಕೊಳ್ಬೇಕಾಗತ್ತೆ. ಸೊ ಕಂಪ್ಲೀಟ್ಲಿ ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ಲೈಕ್ ಯುವರ್ ಜರ್ನಿ, ಈಗ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ, ನಾನು ಓದ್ಬೇಕು ಅಂತ ನೀವು ಕೂತ್ಕೊಂಡ್ರೆ ನಿಮ್ಮ ಸೋಷಿಯಲ್ ಲೈಫ್ ಏನಿದೆ ಕಂಪ್ಲೀಟ್ ಆಗಿ ಎಲ್ಲದನ್ನು ಕಟ್ ಡೌನ್ ಮಾಡಿ. ಯಾವ್ದು ಸೆರೆಮನೀಸ್ ಆಗ್ಲಿ, ಫಂಕ್ಷನ್ಸ್ ಆಗ್ಲಿ, ಮದ್ವೆಗಳಾಗ್ಲಿ ಯಾವ್ದನ್ನು ಅಟೆಂಡ್ ಮಾಡ್ಬೇಡಿ. ಮನೆಯಲ್ಲಿ ಕೂತ್ಕೊಳ್ಳಿ, ಓದಿ, ಅಥವಾ ಕೋಚಿಂಗ್ ಸೆಂಟರ್ಸ್ ಜಾಯಿನ್ ಆದ್ರೆ ಖಂಡಿತ ಓದಿ. ಅಲ್ಲೂ ಸಹ ಗೈಡೆನ್ಸ್ ತಗೊಂಡು ನೀವು ಓದ್ಬೋದು. ಹಾಗಾಗಿ ಈ ಪ್ರಿಪೇರ್ ಆಗ್ಬೇಕು ಅಂದ್ರೆ ಕಂಪ್ಲೀಟ್ ಮೈಂಡ್ ಸೆಟ್ ಪ್ರಿಪೇರ್ ಆಗಿ. ಯು ಹ್ಯಾವ್ ಟು, ಇಫ್ ಯು ಆರ್ ವರ್ಕಿಂಗ್, ಇಫ್ ಯು ವಿಶ್ ಟು ಕ್ವಿಟ್ ದಿ ಜಾಬ್, ಯು ಕ್ಯಾನ್ ಕ್ವಿಟ್ ದ ಜಾಬ್ ಅಂಡ್ ಸಿಟ್ ಅಂಡ್ ಸ್ಟಡಿ. ಬಟ್ ಪ್ರಿಫರಬ್ಲಿ ಐ ಡೋಂಟ್ ಸಜೆಸ್ಟ್ ಟು ಕ್ವಿಟ್ ದ ಜಾಬ್. ಯಾಕಂದ್ರೆ ಜಾಬ್ ಕ್ವಿಟ್ ಮಾಡಿ ನಂತರ 1 ವರ್ಷ 2 ವರ್ಷ ನೀವು ವೇಸ್ಟ್ ಮಾಡ್ಕೊಂಡು ಮತ್ತೆ ನಿಮ್ಗೆ ಜಾಬ್ಗೆ ನೀವು ಸೇರ್ಕೊಳ್ಳೋದು ಕಷ್ಟ ಆಗ್ಬೋದು. ಆಸ್ ಲೈಕ್ ನಮ್ ಕಮ್ಯುನಿಟಿ ಬ್ಯಾಕ್ವರ್ಡ್ ಆಗಿರೋದ್ರಿಂದ ಜಾಬ್ ಕ್ವಿಟ್ ಮಾಡುವಂತ ಆಪ್ಷನ್ ನಾನು ಖಂಡಿತ ಯಾರಿಗೂ ಹೇಳಲ್ಲ.
So along with the job, try to manage for the civil services examination, because ನಾವು ಎಕನಾಮಿಕಲಿ ಬ್ಯಾಕ್ವರ್ಡ್ ಇದೀವಿ ನಮ್ ಜನಾಂಗ. ಹಾಗಾಗಿ ನಾನು ಜಾಬ್ ಕ್ವಿಟ್ ಮಾಡಿ ಅಂತ ಯಾರಿಗೂ ಸಜೆಸ್ಟ್ ಮಾಡಲ್ಲ. ಸೊ ಹಾಗಾಗಿ so kindly concentrate on and try to balance on both. Then second point will be make a timetable. When you sit for the studies, one timetable anta irbeku, because IAS officer agli athwa KS officer agli, even they work according to the timetable. Yavre obba civil servant agli, nagarika ಸೇವೆಗಳ ಒಬ್ಬ ಅಧಿಕಾರಿ ಆಗ್ಲಿ, ಅವರು ಟೈಮ್ ಟೇಬಲ್ ಹಾಕಿನೇ ಕೆಲಸ ಮಾಡೋದ್ರಿಂದ ನೀವು ಆ ಪೋಸ್ಟ್ ಗೆ ಹೋಗೋದ್ರಿಂದ ಈಗ್ಲಿಂದಾನೇ ನೀವು ಟೈಮ್ ಟೇಬಲ್ ಹಾಕೊಂಡೆ ನೀವು ಪ್ರಿಪೇರ್ ಆಗ್ತಾ ಹೋಗ್ಬೇಕಾಗತ್ತೆ. ಸೊ ಅನಲೈಸ್ ದಿ ಸಬ್ಜೆಕ್ಟ್ಸ್, ಈಚ್ ಸಬ್ಜೆಕ್ಟ್ ಪ್ರತಿದಿನನೂ ಎಲ್ಲಾ ಸಬ್ಜೆಕ್ಟ್ ನೀವು ಟಚ್ ಮಾಡುವಂತ ಒಂದು ಟೈಮ್ ಟೇಬಲ್ ಹಾಕೋಬೇಕು. ಸೊ ಈಚ್ ಡೇ ಯು ಹ್ಯಾವ್ ಟು ರೀಡ್ ಆಲ್ ದಿ ಸಬ್ಜೆಕ್ಟ್ಸ್. ಸೊ ಅಟ್ ಲೀಸ್ಟ್ ಮಿನಿಮಮ್ 6 to 8 hours ನೀವು ಸ್ಪೆಂಡ್ ಮಾಡ್ಲೇಬೇಕಾಗತ್ತೆ. ಅಂಡ್ ಯೋರ್ ಟೈಮ್ ಟೇಬಲ್ ಶುಡ್ ಬಿ ಬೇಸ್ಡ್ ಆನ್ ಯೋರ್ ಲೈಕ್ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಟೈಮ್ ಟೇಬಲ್ ಹಾಕೊಂಡು ಮ್ಯಾನೇಜ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಇಸ್ ನೋ ದ ಸಿಲೆಬಸ್. ನಾನು ಹೇಳ್ದಾಗೆ ಸಿಲೆಬಸ್ ನ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬೇಕು. ಸಿಲೆಬಸ್ ಅರ್ಥ ಆದ್ರೆ ಮಾತ್ರ ಯು ಕ್ಯಾನ್ ಕಲೆಕ್ಟ್ ದ ರಿಲೆವೆಂಟ್ ಸ್ಟಡಿ ಮೆಟೀರಿಯಲ್ಸ್. ಸ್ಟಡಿ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಸಿಲೆಬಸ್ ಗೊತ್ತಿರ್ಬೇಕು. ಹಾಗಾಗಿ ಪ್ರಿಲಿಮ್ಸ್ ಅಲ್ಲಿ ಏನ್ ಸಿಲೆಬಸ್ ಇದೆ, ಮೇನ್ಸ್ ಅಲ್ಲಿ ಏನ್ ಸಿಲೆಬಸ್ ಇದೆ ಅಂತ ನೀವು ಫಸ್ಟ್ ಸಿಲೆಬಸ್ ನ ತಿಳಿದು ನಂತರ ಸ್ಟಡಿ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡಿ ದೆನ್ ಪ್ರಯಾರಿಟೈಸ್ ದ ಸಬ್ಜೆಕ್ಟ್ಸ್. ನೀವು ಯಾವ ಸಬ್ಜೆಕ್ಟ್ ನ ಆಪ್ಷನಲ್ ಆಗಿ ತಗೋಬೇಕು ಅಂತಿದ್ದೀರಾ ಆ ಸಬ್ಜೆಕ್ಟ್ ನ ಪ್ರಯಾರಿಟೈಸ್ ಮಾಡಿ ಅದಕ್ಕೆ ತಕ್ಕಂತ ಒಂದು ಸ್ಟಡಿ ಮೆಟೀರಿಯಲ್ಸ್ ನ ಸಿಲೆಬಸ್ಗೆ ಅನುಗುಣವಾಗಿ ನೀವು ಎಲ್ಲದನ್ನು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಪ್ರಾಕ್ಟೀಸ್ ಯೋರ್ ರಿಲೇಟೆಡ್ ಕ್ವೆಶನ್ಸ್. ಸಿಲೆಬಸ್ಗೆ ತಕ್ಕಂತೆ ಟಾಪಿಕ್ಸ್ ಗಳನ್ನ ಓದಿ ಅದ್ರ ತಕ್ಕಂತೆ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ನ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯು ಕ್ಯಾನ್ ಗೆಟ್ ದ ಸ್ಟಡಿ ಮೆಟೀರಿಯಲ್ಸ್ ಫ್ರಮ್ ದ ಟೆಕ್ಸ್ಟ್ ಬುಕ್ಸ್ ಆಸ್ ವೆಲ್ ಆಸ್ ದಿ ಆನ್ಲೈನ್. ದೀಸ್ ಡೇಸ್ ಯು ಹ್ಯಾವ್ ಇಂಟರ್ನೆಟ್. ತುಂಬಾನೇ ಮಾಹಿತಿ ಸಿಗುತ್ತೆ ನಿಮ್ಗೆ ಇಂಟರ್ನೆಟ್ ಮೂಲಕ. ಸೊ ಪ್ಲೀಸ್ ರೆಫರ್ ಟು ದೆಮ್. ನೆಕ್ಸ್ಟ್ ಚೂಸಿಂಗ್ ಆಪ್ಷನಲ್ ಸಬ್ಜೆಕ್ಟ್ಸ್. ಆಪ್ಷನಲ್ ಸಬ್ಜೆಕ್ಟ್ ಚೂಸ್ ಮಾಡೋದು ಸಹ ಒಂದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದರಲ್ಲಿ ಎಲ್ಲರೂ ಹೇಳ್ತಾರೆ ಸ್ಕೋರಿಂಗ್ ತಗೊಳ್ಳಿ, ಸ್ಕೋರಿಂಗ್ ಸಬ್ಜೆಕ್ಟ್ಸ್ ತಗೊಳ್ಳಿ, ನಾಟ್ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಅಂತ ಹೇಳ್ತಾರೆ. ಬಟ್ ಐ ವುಡ್ ಟೆಲ್ ಯು ದಟ್ ನನ್ನ ಇಂಟ್ರೆಸ್ಟ್ ಸಬ್ಜೆಕ್ಟ್, ಐ ಹ್ಯಾಡ್ ಅನ್ ಇಂಟ್ರೆಸ್ಟ್ ಇನ್ ಹಿಸ್ಟ್ರಿ, ಸೊ ಐ ಟುಕ್ ಅಪ್ ಹಿಸ್ಟ್ರಿ. ನಾನು MBBS ಸ್ಟೂಡೆಂಟ್, ಸೈನ್ಸ್ ಸ್ಟೂಡೆಂಟ್ ಆಗಿದ್ರು ಸಹ ಐ ಟುಕ್ ಅಪ್ ಹಿಸ್ಟ್ರಿ ಅಂಡ್ ಐ ಕ್ಲಿಯರ್ಡ್. ಸೊ ಐ ವುಡ್ ಸಜೆಸ್ಟ್, ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ ಒಂದು ಹೋಲ್ಡ್ ಇದೆ ಅಥವಾ ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಗೋ ವಿತ್ ದಟ್ ಸಬ್ಜೆಕ್ಟ್ ಓನ್ಲಿ. ಅಂಡ್ ನಿಮ್ಮ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಇದ್ದು ಅದು ಸಹ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಆಪ್ಷನಲ್ ಸಬ್ಜೆಕ್ಟ್ ಚೂಸ್ ಮಾಡೋಕೆ. ಅಂದ್ರೆ ಇಫ್ ಯು ಆರ್ ಫ್ರಮ್ ಎ ಬಿ ಬ್ಯಾಕ್ ಗ್ರೌಂಡ್, ನಿಮ್ಗೆ ಸಿವಿಲ್ ಇಂಜಿನಿಯರ್ದೇನೆ ಒಂದು ಸಬ್ಜೆಕ್ಟ್ ಇರುತ್ತೆ, ಸಿವಿಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು ಸಬ್ಜೆಕ್ಟ್ ಇದೆ. ಸೊ ಇಫ್ ಯು ಆರ್ ಕಮಿಂಗ್ ಫ್ರಮ್ ದಟ್ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್, ಯು ಕ್ಯಾನ್ ಚೂಸ್ ದಟ್ ಆಪ್ಷನಲ್ ಸಬ್ಜೆಕ್ಟ್. ಅವಾಗ ನಿಮ್ಗೆ ಇನ್ನೂ ನಾಲೆಡ್ಜ್ ಜಾಸ್ತಿನೇ ಇರುತ್ತೆ. ದೆನ್ ಯು ಕ್ಯಾನ್ ರೈಟ್ ದ ಎಕ್ಸಾಮ್ಸ್ ವೆರಿ ಈಸಿಲಿ. ಅಂಡ್ ಕೋಚಿಂಗ್ ಸೆಂಟರ್ಸ್ ಅಂಡ್ ಗೈಡ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೋಚಿಂಗ್ ಸೆಂಟರ್ಸ್ ಅಂಡ್ ಗೈಡ್, ಐ ವುಡ್ ಸೇ ದಟ್ ಯಾವುದೇ ಕೋಚಿಂಗ್ ಸೆಂಟರ್ ಆಗ್ಲಿ ಅಥವಾ ಗೈಡ್ಸ್ ಆಗ್ಲಿ, they can only show you the light in the like on an in the ಯಾವ್ದದು ಒಂದು ಲೈಟ್ ಹೌಸ್ ಇದ್ದಂಗೆ ಅವರು, ಲೈಕ್ ದೇ ಕ್ಯಾನ್ ಗೈಡ್ ಯು. ಆ ಕಡೆ ಆ ದಿಕ್ಕಿಗೆ ನೀವು ಚಲಿಸಿ ಅಂತ ನಿಮ್ಗೆ ಹೇಳ್ಬೋದೇ ಹೊರ್ತು ದ ಒನ್ ಹೂ ಸೇಲ್ಸ್ ಥ್ರೂ ಇಸ್ ಯೋರ್ ಸೆಲ್ಫ್. ನಿಮಗ್ ನೀವೇ ಅಲ್ಲಿ ನೀವು ತೇಲ್ಕೊಂಡು ಹೋಗ್ಬೇಕೆ ಹೊರ್ತು ಗುರಿ ಮುಟ್ಟೋದಿಕ್ಕೆ ನನ್ ಆಫ್ ದೆಮ್ ವಿಲ್ ಜಸ್ಟ್ ದೇ ಕ್ಯಾನ್ ಶೋ ಯು ಅ ಲೈಟ್ ಅಷ್ಟೇ. ಅದನ್ನ ಮುಂದೆ ನೀವು ಸಾಗುವಂತವ್ರು ನೀವೇ ಆಗ್ತೀರಾ. ಹಾಗಾಗಿ ಆ ಗೈಡೆನ್ಸ್, ಮಾರ್ಗದರ್ಶನ ಸ್ವಲ್ಪ ಬೇಕಾಗ್ಬೋದು. ನನಗೆ ಗೈಡೆನ್ಸ್ ಅಂಡ್ ಮಾರ್ಗದರ್ಶನ, ಎವ್ರಿಥಿಂಗ್ ವಾಸ್ ಮೈ ಮದರ್, ಶಿ ವಾಸ್ ಅ ಗೈಡ್ ಫಾರ್ ಮೀ. ಸೊ ಹಾಗೆ ಇಫ್ ಯು ವಾಂಟ್ ಸಮ್ ಗೈಡ್ ಆರ್ ಕೋಚಿಂಗ್ ಸೆಂಟರ್ ಸೇರ್ಕೊಳ್ಳಿ. ಬಟ್ ಕೋಚಿಂಗ್ ಸೆಂಟರ್ ಅಲ್ಲಿ ನೀವು ಸೇರ್ಕೊಂಡ್ರು ಸಹ ಅಲ್ಲಿ ಸಿಗುವಂತ ಮಾಹಿತಿಗಳನ್ನು ನಿಮ್ಮ ಎಫರ್ಟ್ಸ್ ಜೊತೆಗೆ ಕಂಬೈನ್ ಮಾಡಿ ಓದ್ಬೇಕು. ಅವ್ರ ಮೇಲೆ ಫುಲ್ ಡಿಪೆಂಡ್ ಆಗ್ಬಾರ್ದು. ಡೋಂಟ್ ಡಿಪೆಂಡ್ ಎಂಟೈರ್ಲಿ ಆನ್ ದಿ ಕೋಚಿಂಗ್ ಸೆಂಟರ್ಸ್ ಆರ್ ವಾಟ್ ದ ಮೆಟೀರಿಯಲ್ಸ್ ದೇ ಗಿವ್. You prepare on your own, or you prepare yourself. ಅದು ತುಂಬಾ ಇಂಪಾರ್ಟೆಂಟ್. ದೆನ್ ಅವೈಲಬಿಲಿಟಿ ಆಫ್ ದಿ ಸ್ಟಡಿ ಮೆಟೀರಿಯಲ್. ಈಗ ಒಂದು ಆಪ್ಷನಲ್ ಸಬ್ಜೆಕ್ಟ್ ಚೂಸ್ ಮಾಡ್ಬೇಕಾದ್ರೆ ಆ ಆಪ್ಷನಲ್ ಸಬ್ಜೆಕ್ಟ್ಗೆ ನಿಮ್ಮ ಹತ್ರ ಸಾಕಷ್ಟು ಸ್ಟಡಿ ಮೆಟೀರಿಯಲ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಸಾಕಷ್ಟು ಸ್ಟಡಿ ಮೆಟೀರಿಯಲ್ ಇದೆ ಅನ್ನೋದಾದ್ರೆ ಗೋ ಫಾರ್ ದಟ್ ಆಪ್ಷನಲ್ ಸಬ್ಜೆಕ್ಟ್. ಏನೂ ಸ್ಟಡಿ ಮೆಟೀರಿಯಲೇ ಸಿಗಲ್ಲ ಅಂದ್ರೆ ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರು ಆ ಸ್ಟಡಿ ಮೆಟೀರಿಯಲೇ ಸಿಗಲ್ಲ ಅನ್ನೋದಾದ್ರೆ ಆ ಆಪ್ಷನಲ್ ಸಬ್ಜೆಕ್ಟ್ ನ ಖಂಡಿತ ಚೂಸ್ ಮಾಡ್ಕೊಳ್ತೀವಿ. Now then the fifth point would be NCERT books, what I said, that is 10th and the 12th standard. NCERT ಪುಸ್ತಕಗಳು ಏನಿದೆ ಅದು ಎಲ್ಲಾ ಸಬ್ಜೆಕ್ಟ್ ಲೈಕ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಸೋಷಿಯಲ್ಸ್ ಅಷ್ಟನ್ನು ಸಹ ನೀವು NCERT ನ ಬೇಸಿಕ್ಸ್ ಬಿಲ್ಡ್ ಅಪ್ ಮಾಡ್ಕೊಳ್ಬೇಕು. ಗೋ ಥ್ರೂ ದೋಸ್ ಟೆಕ್ಸ್ಟ್ ಬುಕ್ಸ್. ಅಂಡ್ ಪಾಯಿಂಟ್ 6 ಇಸ್ ಮೇಕಿಂಗ್ ನೋಟ್ಸ್, ಅಂದ್ರೆ ನೀವೇ ನೋಟ್ಸ್ ನ ಮಾಡ್ಕೊಳ್ಳುವಂಥದ್ದು. ವಾಟ್ ಐ ಸೆಡ್,
ಪಾಯಿಂಟ್ ವೈಸ್ ನೋಟ್ಸ್ ಮಾಡ್ತಾ ಹೋಗಿ. ದಟ್ ವುಡ್ ಬಿ ಈಸಿ ಫಾರ್ ದ ರಿವಿಷನ್. ಅಂದ್ರೆ ಎಕ್ಸಾಮ್ ನ ಹಿಂದಿನ ದಿನ ನೀವು ಕೂತ್ಕೊಂಡು ಜಸ್ಟ್ ನೀವು ಮಾಡ್ಕೊಂಡಿರುವಂತ ಪಾಯಿಂಟ್ಸ್ ನ ನೋಡ್ಕೊಂಡು ಹೋದ್ರೆ ಯು ಕ್ಯಾನ್ ಎಲಾಬ್ರೇಟ್ ದಟ್ ಇನ್ ದಿ ಎಕ್ಸಾಮ್ಸ್. ನೆಕ್ಸ್ಟ್ 7th ಪಾಯಿಂಟ್ ಇಸ್ ಬಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್. ಇದು ಖಂಡಿತ ನೀವು ಮೇನ್ಸ್ ಗೆ ಸೆಲೆಕ್ಟ್ ಆದ್ರೆ ಖಂಡಿತ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಬಿಕಾಸ್ ಎಲ್ಲರೂ ಸಹ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಲ್ಲಿ ಎಲ್ಲರೂ ಸಹ ಎಕ್ಸೆಲ್ ಆಗಿರೋ ಚಾನ್ಸ್ ಇಲ್ಲ. Some will be very much intelligent in objective type questions, but not in descriptive type questions. So please prepare yourself for descriptive type of questions. Andre keep solving the previous year's question papers. Solve ಮಾಡ್ತಾ ಹೋಗಿ. ಆದಷ್ಟು ನಿಮ್ಮ ಟೈಮ್ ಹಾಗೂ ಸ್ಪೇಸ್ ಕನ್ಸ್ಟ್ರೇಂಟ್ ನ ನೋಡ್ಕೊಂಡು ನೀವು ಮೇನ್ಸ್ ಅಲ್ಲಿ ಉತ್ತರಗಳನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ. ಅಂಡ್ ಪ್ಲೀಸ್ ಅನಲೈಸ್, ಅಂಡರ್ಸ್ಟ್ಯಾಂಡ್ ದಿ ಕ್ವೆಶನ್ಸ್ ಇನ್ ಮೇನ್ಸ್. ಮೇನ್ಸ್ ಅಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಕ್ವೆಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಕ್ವೆಶನ್ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತ ಉತ್ತರನ ಬರೀರಿ. ಡೋಂಟ್ ರೈಟ್ ದ ಸ್ಟೋರೀಸ್. ನೆಕ್ಸ್ಟ್ 8th ಪಾಯಿಂಟ್ ವುಡ್ ಬಿ ಸಾಲ್ವಿಂಗ್ ದ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್, ವಾಟ್ ಐ ಸೆಡ್. ಅಂಡ್ 9th ಇಸ್ ದ ಮಾಕ್ ಟೆಸ್ಟ್ ಸೀರೀಸ್. ಮಾಕ್ ಟೆಸ್ಟ್ ಸೀರೀಸ್ ನಾನು ನಿಮ್ಗೆ ಆಗ್ಲೇ ಹೇಳ್ದಾಗೆ ನೀವು ಮನೆಯಲ್ಲೇ ಕೂತ್ಕೊಂಡು ಅಥವಾ ಇವಾಗ ಎಲ್ಲಾ ಕಡೆ ಈವನ್ ಆನ್ ಟ್ರಾವೆಲಿಂಗ್ ಆರ್ ಆನ್ ಜರ್ನಿ ಆಲ್ಸೋ ನಿಮ್ಮ ಮೊಬೈಲ್ ನಲ್ಲಿ ಇಂಟರ್ನೆಟ್ ಇದ್ರೆ ಯು ಕ್ಯಾನ್ ಗಿವ್ ದ ಮಾಕ್ ಟೆಸ್ಟ್. ಸೊ ಅಪಿಯರ್ ಫಾರ್ ದ ಮಾಕ್ ಟೆಸ್ಟ್, ಜಾಯಿನ್ ಫಾರ್ ದ ಮಾಕ್ ಟೆಸ್ಟ್, give as much as mock tests you can in your time. ಎಷ್ಟು ಟೈಮ್ ಸಿಗುತ್ತೆ ಸಾಧ್ಯವಾದಷ್ಟು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ. ದಟ್ ವಿಲ್ ಗಿವ್ ಯು ಎ ಕಾನ್ಫಿಡೆನ್ಸ್. ಅಂದ್ರೆ ನಾನು ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಖಂಡಿತ ಅಟೆಂಡ್ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಸಿಗುತ್ತೆ. Now these are the important government resources what I am giving here. ಇದಂತೂ ತುಂಬಾ ಇಂಪಾರ್ಟೆಂಟ್. ದಿ 10th ಪಾಯಿಂಟ್ ವಾಟ್ ಐ ಆಮ್ ಟೆಲಿಂಗ್ ಹಿಯರ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವೆಬ್ಸೈಟ್ಸ್ ಏನಿದೆ, ನಾನ್ ಹೇಳಿರುವಂತ ವೆಬ್ಸೈಟ್ಸ್ ಏನಿದೆ, ಇದನ್ನ ಖಂಡಿತ ನೀವು ತರವಾಗಿ ನೋಡ್ಕೊಳ್ಳೇಬೇಕು. ಬಿಕಾಸ್ ಫಾರ್ ದ ಈ ಜ್ಞಾನ್ ಕೋಶ್ ಆಗಿರ್ಬೋದು, ಇಗ್ನೋ ಬುಕ್ಸ್ ಗಳು ಸಿಗುತ್ತೆ ನಿಮಗೆ ಇದರಲ್ಲಿ. ಯೋಜನಾ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಯೋಜನಾದು ವೆಬ್ಸೈಟ್ ಅದಕ್ಕೆ ನೋಡಿ. ದೆನ್ ಫಾರ್ ದಿ ಆರ್ಟ್ಸ್ ಅಂಡ್ ಕಲ್ಚರ್ ccrtindia.gov.in ಅಂತ ಇದೆ. ದಟ್ ಈಸ್ ಫಾರ್ ದಿ ಆರ್ಟ್ ಅಂಡ್ ಕಲ್ಚರ್ ಆಫ್ ಅವರ್ ಕಂಟ್ರಿ. ಸೊ ಅದನ್ನು ಕೂಡ ನೀವು ತಿಳ್ಕೊಳ್ಳೇಬೇಕು. ದೆನ್ NCERT ಟೆಕ್ಸ್ಟ್ ಬುಕ್ಸ್ ಕೂಡ ಆನ್ಲೈನ್ ಅಲ್ಲಿ ಸಿಗುತ್ತೆ. ದೆನ್ ಫಾರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಗೋ ಫಾರ್ ಇಂಡಿಯಾ ಕೋಡ್. And for the government schemes, you can go for my government schemes. ಈ ಆದಷ್ಟು ವೆಬ್ಸೈಟ್ಸ್ ಗಳು, ಈ ಗವರ್ಮೆಂಟ್ ವೆಬ್ಸೈಟ್ಸ್ ಏನಿದೆ ಅಥವಾ ಡಿಪಾರ್ಟ್ಮೆಂಟಲ್ ವೆಬ್ಸೈಟ್ಸ್ ಏನಿದೆ ಗವರ್ಮೆಂಟ್, ಅದನ್ನ ಆವಾಗ ನೀವು ನೋಡ್ತಾ ಇದ್ರೆ you will come to know the structure of the government and what are the schemes they are going through and who are the beneficiaries of the schemes. ಇವೆಲ್ಲವೂ ಸಹ ನಿಮ್ಗೆ ಮಾಹಿತಿ ಸಿಗುತ್ತೆ. ಸೊ go through the websites of the government. And national TV programs ಗಳನ್ನ ಖಂಡಿತ ನೋಡಿ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಥ್ರೂ ನಿಮ್ಮ ಯೂಟ್ಯೂಬ್ ಆಗಿರ್ಬೋದು, ವಾಟ್ಸ್ಆಪ್ ಅಥವಾ ಫೇಸ್ಬುಕ್ ಗೆ ಟೈಮ್ ನ ಸ್ಪೆಂಡ್ ಮಾಡೋ ಬದಲು ಪ್ಲೀಸ್ ಗೋ ಥ್ರೂ ದ ಟೆಲಿವಿಷನ್, ನ್ಯಾಷನಲ್ ಟೆಲಿವಿಷನ್ ಪ್ರೋಗ್ರಾಮ್ಸ್. ಅಂದ್ರೆ DD1 ಅಲ್ಲಿ ಬರ್ತಕ್ಕಂಥ ನ್ಯಾಷನಲ್ ಪ್ರೋಗ್ರಾಮ್ಸ್. ಹಿಂದೆ ನಾವು ಚಿಕ್ಕವರಾಗಿದ್ದಾಗ ನೋಡ್ತಿದ್ದಾಗೆ ಸುರಭಿ ಅಂತ ಒಂದು ಕಾರ್ಯಕ್ರಮ ಬರ್ತಿತ್ತು. ಇಫ್ ಎವ್ರಿ ಒನ್ ರಿಮೆಂಬರ್ಸ್ ಇಟ್, ದಟ್ ವಾಸ್ ವೆರಿ ನಾಲೆಡ್ಜಬಲ್. ಆಕ್ಚುಲಿ 2 questions ಕೇಮ್ ಫ್ರಮ್ ದಟ್ ಪ್ರೋಗ್ರಾಮ್ ಫಾರ್ ಮೈ ಎಕ್ಸಾಮ್ಸ್. ಸುರಭಿ ಪ್ರೋಗ್ರಾಮ್ ನಂಗೆ ನೆನಪಾಗಿದ್ದಲ್ಲಿ ಆ ಕ್ವೆಶನ್ಸ್ ಆನ್ಸರ್ ಮಾಡ್ಬೇಕಾದ್ರೆ. ಸೊ kindly watch those programs. National television programs irbodu. Bharat Ek Khoj anta ಒಂದು ಪ್ರೋಗ್ರಾಮ್ ಬರುತ್ತೆ national DD1 ಅಲ್ಲಿ. You can go through it. Then also Rajya Sabha TV ಅಂತ ಇದೆ. That is ಈ ಕಲಾಪಗಳು, ರಾಜ್ಯಸಭೆ ಅಥವಾ ಲೋಕಸಭೆಯ ಕಲಾಪಗಳದ್ದು ಕೂಡ ನೀವು ಫಾಲೋ ಅಪ್ ಮಾಡ್ತಾ ಇರಬೇಕಾಗುತ್ತೆ. Now coming to the 11th point, that is revision. Whatever you do at the end of the day before going to the exams, you have to revise the things. What I said, what the short notes what you have made, go through those point wise. Adu revision. Next, at the end, stay positive. ಅಂದ್ರೆ ನಿಮ್ಮ ಜರ್ನಿ ಎಷ್ಟೇ ಟಫ್ ಆಗಿರೋ ಸಹ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಫೇಲ್ ಆದ್ರೂ, ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಫೇಲ್ ಆದ್ರೂ ಸಹ, ಯು ಹ್ಯಾವ್ ಟು ಸ್ಟೇ ಪಾಸಿಟಿವ್. ದಿ ಲಾಸ್ಟ್ ಲೈನ್ ವಾಟ್ ಐ ಹ್ಯಾವ್ ಸೆಡ್ ಹಿಯರ್ ಇಸ್ ಪರ್ಸಿವರೆನ್ಸ್. ಅಂದ್ರೆ ಫೇಲ್ಯೂರ್ ಆದ್ರೂ ಸಹ ಡೋಂಟ್ ಗಿವ್ ಅಪ್. ಐ ವುಡ್ ಸಜೆಸ್ಟ್ ಡೋಂಟ್ ಗಿವ್ ಅಪ್. ಯು ಪರ್ಸೀವ್. ನಿಮ್ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು. ಸೊ ದಟ್ ಕಾನ್ಫಿಡೆನ್ಸ್ ಕಮ್ಸ್ ಫ್ರಮ್ ಯೋರ್ ಪಾಸಿಟಿವ್ ಥಾಟ್. ಯಾರು ಏನೇ ಹೇಳಿ, ನಿಮ್ಮ ಸುತ್ತಮುತ್ತ ಯಾರು ಜನರು ಎಷ್ಟೇ ನೆಗೆಟಿವ್ ಥಾಟ್ಸ್ ನ ನಿಮ್ಗೆ ಇನ್ಸ್ಟಿಲ್ ಮಾಡಿದ್ರು ಸಹ, ಸ್ಟೇ ಪಾಸಿಟಿವ್ until you succeed. So this is most important to keep oneself spirited. So before joining any coaching academy, ನಾನು ಏನಂತ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಕೋಚಿಂಗ್ ಅಕಾಡೆಮಿನ ನೀವು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ನೀವ್ ಏನ್ ತಿಳ್ಕೊಳ್ಬೇಕಂದ್ರೆ, ಆ ಕೋಚಿಂಗ್ ಅಕಾಡೆಮಿನಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಗಳು ಎನ್ರೋಲ್ ಆಗಿದ್ದಾರೆ, ಎಷ್ಟು ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ, ಹಾಗೂ ಏನೇನ್ ಕೋರ್ಸ್ ಗಳು ಆಫರ್ ಮಾಡ್ತಾ ಇದ್ದಾರೆ, ಹಾಗೂ ಫ್ಯಾಕಲ್ಟಿ ಅಂದ್ರೆ ಟೀಚಿಂಗ್ ಫ್ಯಾಕಲ್ಟಿ ಆ ಕೋಚಿಂಗ್ ಅಕಾಡೆಮಿಗೆ ಯಾರ್ಯಾರು ಬರ್ತಾ ಇದ್ದಾರೆ, how beneficial they are and how they offer the course. ಇದೆಲ್ಲ ನೀವು ಸಹ ಖಂಡಿತ ಇದನ್ನ ಸ್ಟಡಿ ಮಾಡ್ಕೊಳ್ಳಿ. ಆ ಕೋಚಿಂಗ್ ಸೆಂಟರ್ ಬಗ್ಗೆ ತಿಳಿದು ನಂತರ ಜಾಯ್ನ್ ಆಗಿ, ಇಲ್ಲಾಂದ್ರೆ ಇಟ್ ವಿಲ್ ಬಿ ಕಂಪ್ಲೀಟ್ ವೇಸ್ಟ್ ಆಫ್ ಟೈಮ್. ಅಂಡ್
flexibility to attend the classes. ನಿಮ್ಮ ವರ್ಕಿಂಗ್ if you are a working aspirant, ನೀವು ಜಾಬ್ ಅಲ್ಲಿ ಇದ್ದು ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಕೋಚಿಂಗ್ ಕ್ಲಾಸಸ್ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಟೈಮ್ ಡ್ಯೂರೇಷನ್ ನೀವು ಪ್ಲಾನ್ ಮಾಡಿ ನಂತರ ಸೇರ್ಕೊಳ್ಳೋದು ಬೆಟರ್. ಅಂಡ್ ದ ಫೈನಲ್ ಮಂತ್ರ ವಾಟ್ ಐ ವುಡ್ ಸಜೆಸ್ಟ್, ಇದು ನನ್ನ ಪ್ರಕಾರ ಹಾರ್ಡ್ ವರ್ಕ್. ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಹಾರ್ಡ್ ವರ್ಕ್. ಪರಿಶ್ರಮ ಬಿಟ್ಟು ಬೇರೆ ಇನ್ಯಾವುದೂ ಸಹ ಶಾರ್ಟ್ ಕಟ್ ಇಲ್ಲ. ಅಂಡ್ ಸ್ಟೇಯಿಂಗ್ ಅವೇ ಫ್ರಮ್ ಸೋಷಿಯಲ್ ಲೈಫ್, ಖಂಡಿತವಾಗ್ಲೂ 1 ವರ್ಷ ಖಂಡಿತ ಎಲ್ಲಾರನ್ನೂ ಮರ್ತ್ಬಿಡಿ. ತಪಸ್ಸು ಕೂತಂಗೆ 1 ವರ್ಷ ಖಂಡಿತ ನೀವು ತಪಸ್ ಮಾಡ್ಲೇಬೇಕು. ಅಂಡ್ ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಇಫ್ ಯು ಆರ್ ಎ ಮದರ್ ಆರ್ ಎ ಫಾದರ್, ಖಂಡಿತವಾಗ್ಲೂ ನಿಮ್ಮ ರೆಸ್ಪಾನ್ಸಿಬಿಲಿಟಿನ 1 ವರ್ಷ ನೀವು ಮರಿಲೇಬೇಕಾಗತ್ತೆ. ಪ್ಲೀಸ್ ಟೇಕ್ ಯುವರ್ ಫ್ಯಾಮಿಲಿ ಸಪೋರ್ಟ್ಸ್. ನಿಮ್ಮ ತಂದೆ ತಾಯಿ, ಅತ್ತೆ ಮಾವ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪ್ಲೀಸ್ ಟೇಕ್ ದೇರ್ ಸಪೋರ್ಟ್. Give them some responsibilities and you sit and study. Adu ಒಂದು third important point. This is what happens with everyone. So 1 ವರ್ಷನಾರು ನೀವು ಕಂಪ್ಲೀಟ್ ಆಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿಗಳನ್ನ ನೀವು ಮರಿಲೇಬೇಕಾಗತ್ತೆ. Then last is dedication. So ನೀವು ಡೆಡಿಕೇಟೆಡ್ ಆಗಿ ಖಂಡಿತ ನಿಮ್ಮ ಟೈಮ್ ನ ವೇಸ್ಟ್ ಮಾಡದೆ ಓದ್ಬೇಕು. So all the very best for all the budding aspirants. Thank you all. Thank you one and all. Thank you Manjunath Aure. And thank you Kumbharara Engineer Sangha for giving me this opportunity to take up the online workshop on the how to prepare for the civil services. I think I have given my best. If any questions are there, please, I can answer them. Yeah, the floor is open now for all the people to ask questions. I think I have done justice to this. Sure, madam. Yeah, this is Malesh, madam. Can you hear me? Yes, definitely. Tumba thanks, madam. Tumba, it was very fruitful. The session was very good and very fruitful. Thank you, sir. Madam, can we have a kind of committee or kind of team to give awareness of the social, public services, the examination and support of both for appearing as well as for giving them assistance in the financial also, because a lot of people are interested but they are forced to work as soon as they complete graduation or because they have a lot of responsibilities. So somehow I feel like we need to support in both the ways, like the guidance as well as. So otherwise, if we can just guide them to have the schemes that are offered by the government also is fine. So I think Manjuna sir and we all need to think that way, who are all capable of doing that. Thank you so much. Yes, sir. I would like to ನಿಮಗೆ ಏನ್ ಖಂಡಿತ ಒದಗಿಸ್ಕೊಡ್ತೀನಿ. ಗೌರ್ಮೆಂಟ್ ಇಂದ ಏನೇನು ಸ್ಕೀಮ್ಸ್ ಇದೆ ಅಥವಾ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಲೈಕ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಖಂಡಿತವಾಗ್ಲೂ ಈ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತ ಸ್ಟೂಡೆಂಟ್ಸ್ ಗಳಿಗೆ ಖಂಡಿತವಾಗ್ಲೂ ಒಂದು ಅವಕಾಶ ಅವರು ಕಲ್ಪಿಸಿದ್ದಾರೆ. ಅದ್ರ ಮಾಹಿತಿನ ನಾನು ಖಂಡಿತ ತಮ್ಗೆಲ್ಲರಿಗೂ ಶೇರ್ ಮಾಡ್ತೀನಿ ಸರ್. ಅಂದ್ರೆ ಡಿಪಾರ್ಟ್ಮೆಂಟ್ ಇಂದಾನೇ ಟ್ರೈನಿಂಗ್ ಗಳಿಗಾಗ್ಲಿ ಅಥವಾ ಈ ತರ ಬ್ಯಾಕ್ವರ್ಡ್ ಕಮ್ಯುನಿಟಿ ಸ್ಟೂಡೆಂಟ್ಸ್ ಗಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಸಿವಿಲ್ ಸರ್ವಿಸಸ್ ಟ್ರೈನಿಂಗ್ ಅಂತಾನೆ ಖಂಡಿತವಾಗ್ಲೂ ಒಂದು ಅವಕಾಶ ಇದೆ. ದಿ ಗವರ್ಮೆಂಟ್ ಇಸ್ ಹೆಲ್ಪಿಂಗ್ ಔಟ್. ಅಂದ್ರೆ ಯಾರ್ಯಾರು ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಅವರಿಗೆಲ್ಲ ಸರ್ಕಾರ ಖಂಡಿತ ಈ ತರ ಟ್ರೈನಿಂಗ್ ಗಳು ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದ್ರ ಮಾಹಿತಿನ ನಾನು ಖಂಡಿತ ತಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ ಸರ್. ತುಂಬಾ ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು ಸರ್, ಮಂಜುನಾಥ್ ಸರ್ and everyone who is responsible for conducting this. Thank you so much again, sir. ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? Yeah, please speak up. Dr. Ramya, it looks like nobody has any questions. It's already 9:15. Everyone are feeling hungry, I hope. But anyhow, please post if you have questions. Now we have a WhatsApp group called Webinar Series Anta, KES Webinar Series Anta. Okay. WhatsApp group al haki. So certainly we'll forward those questions to Dr. Ramya. I hope now she has enough time to kind of to answer any questions that you may have. Manjunath sir, this is Sarita here. Oh, hey, madam. Then yeah. Ramya madam, I wanted to tell Dr. Ramya, it was really wonderful. Amazing to listen to you, madam. It was really a joyful thing, and I'm sure a lot of students will take this with them.
I really hope a lot of information, very good information, and right directions were provided. Thank you so much, madam. Thank you, ma'am. Thank you so Manjunath much. sir, thank you, sir. It was very nice talk. Yeah, thanks, Sarita Thank madam. you, I sir. think we started the webinar series with Dr. Sarita madam Oh. talking about what is like another career, what are the various careers options that are available for our community. I think it was well received, Dr. Sarita madam. Thank you, Oh, sir. And I really enjoyed Ramya madam's talk also. It was really a lot of, I hope it's recorded, Alva, sir. I think Yes, people can listen madam. to it once Yeah, more. And yes, we are recording all wonderful. the webinars. Wonderful, And sir. Wonderful. all the webinars are going to be posted around to our YouTube channel. There is a KES Kumar Engineer Sangata. It is there. YouTube channel. Please subscribe to the channel. Yes, so that sir. you will get notified. You will get notified whenever a new video gets added. Yeah, this is really going to be useful for a lot of people, sir. Thank you, sir. Thank you. Thank you, Mr. Dr. Ramya. Thank you. Welcome. Thank you so much. Yeah. Bye. Yeah, thank you for coming in. Thank you so much. Thank you, madam. Yeah. Thank you, sir. Anyone else has any questions? I see that Master Chandru from US has joined. Oh, so nice. Yeah, Chandru, thank you for your time. ಇಲ್ಲ ಏನಿಲ್ಲ ಎಲ್ಲ ಹೇಳಿದ್ರಲ್ಲ ಅಷ್ಟೇ. Okay. Thank you. Namaskara Manjunath. Thanks for I think this is very wonderful. I know I joined a little bit late, but I'm going to watch the recorded message. Thank you very much for Ramya madam. It's thanks, Chandru, for joining all the way from US. I know it's quite an early morning for you. Yeah, I know. That's why I wanted to join early, but with the time, I just got a little bit late. But just I want to join at least. Hi to everybody. Okay, thank you for your support. Okay. Thank you, sir. Thank you so much. Thank you, madam. I appreciate your help. Overseas. Thank you. Thanks, Dr. Ramya. I think it was wonderful for you to come here and share your experience. And it's a privilege for us, to have you such people coming and talking on our through our platform. Okay, we look forward for your support. ನಮ್ಮ ಜನಾಂಗದವ್ರಿಗೆ ನಾನು ಈ ತರ ಮಾಡ್ತಿರೋದು ನನಗೆ ತುಂಬಾ actually I feel it is blessed actually because ಎಲ್ಲ ಸ್ಟೂಡೆಂಟ್ಸ್ ಗಳು ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ತರ ಕೇಳಿಸ್ಕೊತಾ ಇದ್ದಾರೆ ಅಂದಾಗ ನಂಗೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಪ್ಲಾಟ್ಫಾರ್ಮ್. In fact, ಹೌದು. Actually, people like you are role models to our community, and I certainly our community people should look at you, such people like you, to kind of see as their role models and crack these exams. Oh, definitely. Thank you so much. Yeah. Okay, thank you. Madam. Sir. Madam, ಇನ್ನೊಂದು information ಹೇಳ್ಬೇಕು ಅಂದ್ರೆ I know how much time you spent on preparing this information. It's a very good information, and thanks for the time also. Thank you, sir. Precious time in preparing. Oh, thank you, sir. Sir, ಎನಿ ಟೈಮ್ ಸರ್, ಯಾಕಂದ್ರೆ ನಮ್ಮ ಜನಾಂಗದವ್ರಿಗೆ ಇಷ್ಟೊಂದು ಯೂಸ್ಫುಲ್ ಆಗುತ್ತೆ ಅನ್ನೋದಾದ್ರೆ ನಾನು ಎಷ್ಟು ಟೈಮ್ ಬೇಕಾದ್ರೂ ಸ್ಪೆಂಡ್ ಮಾಡ್ತೇನೆ. ಇಲ್ಲ, ಯಾಕೆ ಹೇಳಿದೆ ಅಂದ್ರೆ ಐ ನೋ ದಟ್ ಇವನ್ ನಮ್ಮ ಅಕ್ಕನ ಮಗಳು ಕೂಡ ಈಗ ಶಿ ಇಸ್ ಪ್ರಿಪೇರಿಂಗ್ ಫಾರ್ IAS. ಅವರು ಮೈಸೂರಿನವರು, ಇಲ್ಲ ಬೆಂಗಳೂರಲ್ಲಿ ಕೋಚಿಂಗ್ ಹೋಗ್ತಾ ಇದಾರೆ. ಡೆಫಿನೆಟ್ಲಿ ಐ ವಿಲ್ ಸೆಂಡ್ ದಟ್ ಲಿಂಕ್. ಆಕ್ಚುಲಿ ಅವರು ಇವತ್ತೇನೋ ಬೇರೆ ಫಂಕ್ಷನ್ ಹೋಗಿದ್ರು, ಹಂಗಾಗಿ ಶಿ ಇಸ್ ನಾಟ್ ಜಾಯಿಂಡ್. ಬಟ್ ನಾನೇ ಕೇಳಿಸ್ಕೊಂಡಾಗ ಏನಂತ ಅಂದ್ರೆ ನಾವು ಓದ್ಬೇಕಾದ್ರೆ ನಮ್ಗೆ ಇಷ್ಟು ಇನ್ಫಾರ್ಮೇಶನ್ ಗೈಡೆನ್ಸ್ ಸಿಗ್ಲಿಲ್ಲ. ಯಾಕೆಂದ್ರೆ ಈಗ ಅನ್ಸುತ್ತೆ ಓಕೆ ಇಷ್ಟು ಇನ್ಫಾರ್ಮೇಶನ್ ನಮ್ಗೆ ಟ್ರೈಡ್ ಒಂದ್ಸಲ ನಾವು ಟ್ರೈ ಮಾಡಬಹುದಾಗಿತ್ತು ಅಂತ ಅನ್ಸುತ್ತೆ. It's a very good information, and thanks for your patience in preparing that information. Oh, thank you, sir. Thank you so much. Always, anytime. And Manjunath sir, it is a very good session, sir. Even I I enjoyed it a lot. Thank you. Yeah. Manjunath, yes, sir. I hope you have joined. Our president has joined. You want the one? Idira, Manjunath? I don't think he has joined. Okay. Thanks, madam. Thanks for your time. I know it's quite late. And once again, I thank on behalf of all of the executive members at Kumbaro Engineer Sangha for hosting you. And thank you for your time. And at least coming here and then speaking about your experiences.
Oh, thank you, sir. Thank you so much Thank you. for giving me this opportunity. Yeah, thank you, Pradeep. And I think he has given enough support for you for Yes. this, making this webinar successful. Yeah, This technical aspects and all, he only did it. I know. Yeah, thank you. Good night. Good night, all. Good night to all, everyone. Thank you. Good night. Good night, everybody. Thank you. Bye. Three. More time. ಅದು ರಿಪೀಟ್ ಮಾಡಿದೆ ಒಂದು ಕಪಲ್ ಆಫ್ ಥಿಂಗ್ಸ್ ಯು ರಿಪೀಟೆಡ್ ಮೇನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಮತ್ತೆ ರಿಪೀಟ್ ಮಾಡಿದೆ ಅದನ್ನು